After which the tricolor is going to be unfolded. Let us stand with pride in our hearts as we are going to witness the symbol of our patriotism being unfolded. After the flag is unfolded, we shall say Vande Chosa Pulakitayamini Pulla Kusumita Sumadura Shobini Suhasini Sumadura Bhashini Sukadam Varadam Mataram Vande Vande Mataram Vande Mataram National select! National turn in chorus, begin! जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्छल जलति तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ನಾವು ಅಷ್ಟೊಂದು ಬಲಹೀನರಾಗಿದ್ವಾ ಶಕ್ತಿಹೀನರಾಗಿದ್ವಾ? ಖಂಡಿತ ಇಲ್ಲ. ನಮ್ಮ ಬಲಹೀನತೆ ಶಕ್ತಿಹೀನತೆ ಅಲ್ಲ, ಅದು ಎಲ್ಲ ಒಂದು ಕಡೆ ನಮ್ಮಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು, ನಮ್ಮಲ್ಲಿದ್ದಂತಹ ಒಂದು ವಿಚಾರಹೀನತೆ, ದೇಶದಲ್ಲಿದ್ದಂತಹ ಒಂದು ಅಸಮಾನತೆ, ಇವೆಲ್ಲವೂ ಕೂಡ ಆ ಬ್ರಿಟಿಷನವರಿಗೆ ನಮ್ಮ ಒಂದು ವೀಕ್ನೆಸ್ಸನ್ನು ಅವರ ಒಂದು ಸ್ಟ್ರೆಂತ್ ಆಗಿ ಬಳಸ್ಕೊಂಡು ನಮ್ಮನ್ನು ಆಳೋದಕ್ಕೆ ಅವಕಾಶ ಆಯಿತು. ಈಗ 74 ವರ್ಷಗಳ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಬಾಪೂಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ನೂರಾರು ಹೆಸರುಗಳಿದೆ. ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಬಲಿದಾನವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ. ಆ ಕೋಟ್ಯಾಂತರ ಜನರ ಬಲಿದಾನ, ಅವರ ಒಂದು ಸ್ಮರಣೆಯ ದಿವಸ ಈ ಸ್ವಾತಂತ್ರ್ಯ ದಿನಾಚರಣೆ. ನಾವು ನೀವೆಲ್ಲ ಅವರ ಬಲಿದಾನವನ್ನು, ಅವರ ತ್ಯಾಗವನ್ನು ಸ್ಮರಣೆ ಮಾಡ್ತಾ ಈ ದಿನವನ್ನು ಆಚರಿಸಬೇಕಾಗಿದೆ. ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ.
74 ವರ್ಷಗಳಲ್ಲಿ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡುವಂತಹ ಒಂದು ಆತಂಕದಲ್ಲಿ ಇದ್ವಿ ನಾವೆಲ್ಲ. ಆದರೆ ಬರ್ತಾ ಬರ್ತಾ ಒಂದು 6 ತಿಂಗಳಲ್ಲಿ ಮಾರ್ಚ್ನಿಂದ ಆಗಸ್ಟ್ ಸಮೀಪಿಸ್ತಿದ್ದಂತೆ ಆ ಹೊತ್ತಿಗಾಗಲೇ ನಾವೆಲ್ಲ ಹೊಂದ್ಕೊಂಡಿದ್ದೀವಿ ಕೊರೋನಾಗೆ. ಈಗಾಗಲೇ ಕೊರೋನಾ ವೈರಸ್ ಜೊತೆಗೆ ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದನ್ನು ಕಲಿತಾ ಇದೆ. ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದಂಥ ಆ ಒಂದು ಸಂಕಷ್ಟ ನಿಜವಾಗಲೂ ಕೂಡ ಸಾಕಷ್ಟು ನಾವು ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸಿದ್ದೇವೆ. ಈಗಾಗಲೇ ನಮ್ಮ ದೇಶದಲ್ಲಿ ಲಕ್ಷಾಂತರ ಮಂದಿ ಈ ಕೊರೋನಾ ವೈರಸ್ ದಾಳಿಗೆ ತುತ್ತಾಗಿದ್ದಾರೆ. ಸಾಕಷ್ಟು ಜನ ಹಿರಿಯರನ್ನು ಕಳ್ಕೊಂಡಿದ್ದೇವೆ ನಾವು ಕೊರೋನಾ ದಾಳಿಯಿಂದ. ಸಾಕಷ್ಟು ಜನ ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿ ಶಾಲಾ ಕಾಲೇಜುಗಳು ಪ್ರಾರಂಭ ಆದರೆ ಹೆಚ್ಚಿನ ಸಂಖ್ಯೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಜೀವಕ್ಕಿಂತ ಮುಖ್ಯವಾದದ್ದು ಯಾವುದೂ ಅಲ್ಲ. ಜೀವ ಉಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬಹುದು ಅನ್ನೋ ರೀತಿಯಲ್ಲಿ ಸರ್ಕಾರಗಳ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಕಳೆದ 6 ತಿಂಗಳಿಂದ ಎಲ್ಲ ಚಟುವಟಿಕೆಗಳು ಮಕ್ಕಳಿಗೆ, ಕಾಲೇಜು ಹಂತದ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಹಿಡಿದು LKG ಯಿಂದ ಹಿಡಿದು PGವರೆಗೆ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಇವತ್ತು ಮನೆಯಲ್ಲಿ ಗೃಹ ಬಂಧನಕ್ಕೊಳಗಾಗಿದ್ದಾರೆ. ಆದರೂ ಕೂಡ ನಮಗೆ ಆಶಾಭಾವ ಇದೆ. ಇನ್ನು 1-2 ತಿಂಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. ಮತ್ತೆ ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ತವೆ. ಆ ಮೂಲಕ ಕೋಟ್ಯಂತರ ಮಕ್ಕಳು ದೇಶದಾದ್ಯಂತ ಪ್ರೆಸಿಡೆನ್ಸಿ ಶಾಲೆಯ ಸುಮಾರು 6,000ಕ್ಕೂ ಹೆಚ್ಚು ಮಕ್ಕಳು ಅವರ ತಂದೆ ತಾಯಂದಿರು ಏನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಆ ದಿನ ತುಂಬ ಹತ್ತಿರದಲ್ಲೇ ಬರುತ್ತೆ. ಮಕ್ಕಳು ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನ್ನ ಎಷ್ಟು ಪ್ರೀತಿಸ್ತಾರೋ ತಮ್ಮ ಶಾಲೆಯನ್ನು ಕೂಡ ಅಷ್ಟೇ ಪ್ರೀತಿಸ್ತಾರೆ. ವರ್ಷದ 365 ದಿವಸದಲ್ಲಿ ಸುಮಾರು 225ರಿಂದ 230 ದಿವಸ ಮಕ್ಕಳು ಶಾಲೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಶಾಲೆಯ ಶಿಕ್ಷಕರ ಪ್ರೀತಿ, ವಿಶ್ವಾಸ ಮತ್ತು ದಿನನಿತ್ಯದ ಒಂದು ಚಟುವಟಿಕೆಗಳೇನಿತ್ತು ಅದರಿಂದ ವಂಚಿತರಾಗ್ತಿದ್ದಾರೆ. ಇದು ತುಂಬ ದುಃಖದ ಸಂಗತಿ. ಮನೆಯಲ್ಲಿ ಅಪ್ಪ ಅಮ್ಮಂದರು ಕೂಡ ಮಕ್ಕಳನ್ನ 4 ಕೋಣೆ ಮಧ್ಯೆ ಕೂಡು ಹಾಕಿ ಅವರನ್ನು ಸಂಭಾಳಿಸೋದು ಕಷ್ಟದ ಕೆಲಸ. ಹಾಗಾಗಿ ಪೋಷಕರು ಕೂಡ ತುಂಬ ಹೆಚ್ಚಿನ ನಿರೀಕ್ಷೆಯಲ್ಲಿ ಎಷ್ಟು ಬೇಗ ಶಾಲೆ ಪ್ರಾರಂಭ ಆಗುತ್ತೋ ಅನ್ನೋ ಒಂದು ಕಾತರದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ, ದೇಶದಾದ್ಯಂತ ಸರ್ಕಾರಿ ನೌಕರರುಗಳು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅವರಿಗೆ ವೇತನಕ್ಕೆ, ಅವರ ಸಂಬಳ ಇತ್ಯಾದಿ ಸೌಲಭ್ಯಗಳಿಗೆ ಕೊರತೆ ಆಗದ ರೀತಿ ಈ ಸಂಕಷ್ಟದ ಪರಿಸ್ಥಿತಿಯೂ ಕೂಡ ಸರ್ಕಾರ ನೋಡಿಕೊಂಡಿದೆ. ಆದರೆ ರಾಜ್ಯದಾದ್ಯಂತ ಇರತಕ್ಕಂಥ ಸಾವಿರಾರು ಖಾಸಗಿ ಅನುದಾನ ರಹಿತ ಶಾಲೆಗಳು, ಅದರ ಶಿಕ್ಷಕರುಗಳು ಸಂಕಷ್ಟದಲ್ಲಿದ್ದಾರೆ. 75ರಿಂದ 80% ಶಾಲೆಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಲಕ್ಷ ಶಿಕ್ಷಕರುಗಳಿಗೆ ವೇತನ ಇಲ್ಲ. ನಾವು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 3 ಲಕ್ಷ ಜನ ಶಿಕ್ಷಕರು ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಸಂಕಷ್ಟಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇದು ತಾತ್ಕಾಲಿಕವಾದ ಸಂಕಷ್ಟ. ಖಂಡಿತ ಇದನ್ನೆಲ್ಲ ಗೆದ್ದು ಬರುವಂಥ ಶಕ್ತಿ ನಮ್ಮ ದೇಶಕ್ಕೆ ಇದೆ, ನಮಗಿದೆ, ನಮ್ಮ ಮಕ್ಕಳಿಗಿದೆ,
ನಮ್ಮ ನಾಗರಿಕರಿಗಿದೆ, ನಮ್ಮ ಬಂಧು ಬಾಂಧವರಿಗಿದೆ. ಇನ್ನು ಕೇವಲ 1-2 ತಿಂಗಳಿನಲ್ಲಿ ಇದೆಲ್ಲವೂ ಕೂಡ ಖಂಡಿತವಾಗಲೂ ಕೂಡ ಇದರಿಂದ ಈಚೆ ಬರ್ತೇವೆ ನಾವು. ಮತ್ತೆ ಶಾಲೆಗಳ ಪ್ರಾರಂಭ ಆಗುತ್ತೆ, ಮತ್ತೆ ಮಕ್ಕಳ ಕಲರವ ಶಾಲಾ ಕ್ಯಾಂಪಸ್ಗಳಲ್ಲಿ, ಕಾಲೇಜು ಕ್ಯಾಂಪಸ್ಗಳಲ್ಲಿ ಮತ್ತೆ ಬರುತ್ತೆ ಅತ್ಯಂತ ಉತ್ಸಾಹದಿಂದ. ಈಗೇನು ಕೊರತೆ ಆಗಿದೆ ಮಕ್ಕಳಿಗೆ, ಆ ಕೊರತೆಯನ್ನು ನೀಗಿಸುವ ರೀತಿಯಲ್ಲಿ ನಮ್ಮ ಶಿಕ್ಷಕರು ಅತಿ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡೋದಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದಾರೆ, ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಆನ್ಲೈನ್ ಶಿಕ್ಷಣ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಮಾರ್ಚ್ ತಿಂಗಳಿಂದ ಕೂಡ ನಡೀತಾ ಇದೆ. ಕೆಲವು ತರಗತಿಗಳಿಗೆ 9, 10ನೇ ತರಗತಿಗಳಿಗೆ ಮಾರ್ಚ್ ತಿಂಗಳಿಂದ, ಹಾಗೆ 8, 9, 10ಕ್ಕೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಿಂದ, ಮತ್ತು ಈಗ ಪ್ರೈಮರಿ ತರಗತಿಗಳು ಕೂಡ ನಡೀತಾ ಇದೆ. ಪೋಷಕರು ಕೂಡ ಸಂಕಷ್ಟ ಇದೆ, ಇಂಟರ್ನೆಟ್ ನೆಟ್ವರ್ಕ್ ಸಮಸ್ಯೆ ಇರುತ್ತೆ, ಮನೆಯಲ್ಲಿ 2-3 ಜನ ಮಕ್ಕಳಿದ್ರೆ ಅವರಿಗೆ ಮೊಬೈಲ್ ಕೊಡುವಂಥ ಸಮಸ್ಯೆ ಇರುತ್ತೆ. ಆದರೂ ಕೂಡ ಆನ್ಲೈನ್ ತರಗತಿಗಳನ್ನು ನಡೆಸ್ತಿರೋಂಥ ಉದ್ದೇಶ ಇಷ್ಟೇ, ಮಕ್ಕಳು ಸಂಪೂರ್ಣವಾಗಿ ಈ ಶಿಕ್ಷಣದ ವ್ಯವಸ್ಥೆಯಿಂದ ದೂರ ಹೋಗಬಾರ್ದು, ಈ ಕಲಿಕೆಯ ವ್ಯವಸ್ಥೆಯಿಂದ ದೂರ ಹೋಗಬಾರ್ದು. ಒಂದು ಚಟುವಟಿಕೆಯಲ್ಲಿ ಅವರು ತೊಡಗಿಸ್ಕೊಂಡಾಗ ಮತ್ತೆ ಅವರು ಮರಳಿ ಶಾಲೆಗೆ ಬಂದಾಗ ಹೊಂದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ನಮ್ಮ ಶಿಕ್ಷಕರು ಹೋರಾಟ ಮಾಡಿ ಆನ್ಲೈನ್ ಕ್ಲಾಸ್ಗಳನ್ನು ವರ್ಚುವಲ್ ಕ್ಲಾಸ್ ರೂಮ್ ಅಥವಾ ನಿಜವಾದ ತರಗತಿಗಳು ಯಾವ ರೀತಿ ನಡೆಯುತ್ತೆ ಅಷ್ಟೇ ಎಫೆಕ್ಟಿವ್ ಆಗಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಸಂಕಷ್ಟದ ಮಧ್ಯೆ ಕೂಡ ನೀವೆಲ್ಲ ತುಂಬ ಹೆಮ್ಮೆ ಪಡುವಂಥ ಹಲವಾರು ವಿಚಾರಗಳು ಈ ದೇಶದಲ್ಲಿ ಆಗಿದೆ, ಸರ್ಕಾರಗಳು ಜಾರಿಗೆ ತಂದಿದ್ದಾವೆ. ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೊಸದಾಗಿ 34 ವರ್ಷಗಳ ಹಿಂದೆ ಸಣ್ಣ ಪುಟ್ಟ ಮಾರ್ಪಾಟುಗಳನ್ನು ಮಾಡಿದ್ದಂಥ ಶಿಕ್ಷಣ ನೀತಿ ಏನಿತ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ನವರು ಏನು ನಮ್ಮ ಮೇಲೆ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್, ಮೆಕಾಲೆ ಶಿಕ್ಷಣ ಪದ್ಧತಿ ಅಂದರೆ ಅವ್ರದ್ದೊಂದು ಪಿತೂರಿ ಇತ್ತು. ಯಾವುದೇ ಕಾರಣಕ್ಕೂ ಭಾರತೀಯರು ಹೆಚ್ಚು ಬುದ್ಧಿವಂತರಾಗಬಾರ್ದು, ಅವರ ಬುದ್ಧಿಮಟ್ಟ ಏನಿದ್ರೂ ಕೂಡ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡೋ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕಾಗಿತ್ತು. ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಶಿಕ್ಷಣ ಕೊಡಬೇಕು ಅಂತೇಳಿ ತುಂಬ ಪೂರ್ವ ಯೋಜಿತವಾಗಿ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಅದು ನಾವು ಪಾಲಿಸ್ತಾ ಬಂದಿದ್ವಿ. ನಮ್ಮ ದೇಶದಲ್ಲಿದ್ದಂಥ ಶಿಕ್ಷಣ ನೀತಿ ಏನಿತ್ತು, ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್. ಚೀನಿ ಯಾತ್ರಿಕ ಯುಎನ್ ಸಾಂಗ್ ಇಂಡಿಯಾಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಳ್ತಾನೆ, ಭಾರತೀಯರನ್ನು ನಾವೇನಾದರೂ ಮಣಿಸ್ಬೇಕು ಅಥವಾ ಅವರ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತ ಹೇಳಿದ್ರೆ ಡೆಸ್ಟ್ರಾಯ್ ದರ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಡೆಸ್ಟ್ರಾಯ್ ದರ್ ಹೋಮ್ ಇಂಡಸ್ಟ್ರೀಸ್ ಅಂತ ಹೇಳ್ತಾನೆ. ಇಂಡಿಯಾದಲ್ಲಿ, ಭಾರತದಲ್ಲಿ ಇರುವಂಥ ಗೃಹ ಕೈಗಾರಿಕೆಗಳೇನಿದೆ, ಇವತ್ತು ನಮ್ಮ ದೇಶದ ಪ್ರಧಾನಿ ಏನು ಆತ್ಮನಿರ್ಭರ ಭಾರತ್ ಅಂತ ಹೇಳ್ತಿದ್ದಾರೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಆತ್ಮನಿರ್ಭರರಾಗಿದ್ವಿ, ಸೆಲ್ಫ್ ಡಿಪೆಂಡೆನ್ಸಿ ಇತ್ತು, ಯಾವುದಕ್ಕೂ ಯಾರ ಮೇಲೆ ಅವಲಂಬಿತವಾಗಿರಲಿಲ್ಲ. ಪ್ರತಿ ಹಳ್ಳಿನಲ್ಲಿ ಕೂಡ ಕುಂಬಾರ, ಕಮ್ಮಾರ, ಚಮ್ಮಾರ, ಒಕ್ಕಲಿಗ, ಬಡಗಿ ಆಯಾ ಊರಿನ, ಆಯಾ ಗ್ರಾಮದ ಬೇಕು ಬೇಡಗಳನ್ನು ಪೂರೈಸೋದಕ್ಕೆ ಸ್ಥಳೀಯವಾದ ವ್ಯವಸ್ಥೆ ಇತ್ತು. ಕುಂಬಾರ ಮಡಿಕೆ ಮಾಡಿಕೊಡ್ತಾ ಇದ್ದ, ಚಮ್ಮಾರ ಚಪ್ಪಲಿ ಹೊಲ್ಕೊಡ್ತಾ ಇದ್ದ, ಅಕ್ಕಸಾಲಿಗ ಒಡವೆ ಮಾಡಿಕೊಡ್ತಾ ಇದ್ದ. ರೈತ ಬೆಳೆ ಬೆಳೆದು ಆಹಾರ ಧಾನ್ಯಗಳ ರೂಪದಲ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಹಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಹಿಂದೆ. ರೈತ ತಾನು ಬೆಳೆದಂಥ ಆಹಾರವನ್ನು ಕಮ್ಮಾರನಿಗೆ ಕೊಡ್ತಾ ಇದ್ದ, ಕುಂಬಾರನಿಗೆ ಕೊಡ್ತಾ ಇದ್ದ, ಚಮ್ಮಾರನಿಗೆ ಕೊಡ್ತಾ ಇದ್ದ. ಈ ರೀತಿ ಒಬ್ರಿಗೊಬ್ಬರು ಪರಸ್ಪರ ಹೊಂದಾಣಿಕೆ ಜೀವನವನ್ನು ನಡೆಸ್ತಾ ಇದ್ದಂಥ ದೇಶ ಇದು. ಇಲ್ಲಿ ಯಾರ ಮೇಲೆ ಯಾರೂ ಅವಲಂಬಿತವಾಗಿರಲಿಲ್ಲ. ಆದರೆ ಈಗ ಏನಾಗಿದೆ, ಬದಲಾದಂಥ ವಾತಾವರಣದಲ್ಲಿ
ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇಡೀ ಪ್ರಪಂಚ ಒಂದು ವಿಶ್ವ, ಒಂದು ಹಳ್ಳಿಯಾಗಿದೆ. ಈಗ ಇಡೀ ವಿಶ್ವ ಒಂದು ಹಳ್ಳಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅವಲಂಬನೆ ಜಾಸ್ತಿ ಆಗಿದೆ. ನಾವು ಆ ಅವಲಂಬನೆಯಿಂದ ಸ್ವಾವಲಂಬನೆ ಕಡೆ ನಾವು ಬರಬೇಕಾಗತ್ತೆ. ಅದು ಈ ಆತ್ಮನಿರ್ಭರ ಭಾರತ್. ನಾವು ಸ್ವಾವಲಂಬಿಗಳಾಗಬೇಕು. ಅತಿ ಹೆಚ್ಚಾಗಿ ಬೇರೆಯವ್ರ ಮೇಲೆ ಅವಲಂಬಿತರಾಗಬಾರ್ದು. ಉದಾಹರಣೆಗೆ ನಮ್ಮ ನೆರೆ ರಾಷ್ಟ್ರ ಚೀನಾ ಅಂತ ಏನಿದೆ, ನಮಗಿಂತ ಸ್ವಲ್ಪ ಹೆಚ್ಚು ಜನಸಂಖ್ಯೆ ಉಳ್ಳಂಥ ರಾಷ್ಟ್ರ. ಆ ಚೀನಾ ದೇಶ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡಿ ಇಡೀ ಪ್ರಪಂಚ ಅದಕ್ಕೆ ಮಾರುಕಟ್ಟೆ ಆಗಿದೆ. ಭಾರತ ದೇಶದಲ್ಲಿ ನಮ್ಮಲ್ಲಿ ನಾವು ಪೂಜೆ ಮಾಡುವಂಥ ಗಣೇಶ ವಿಗ್ರಹದಿಂದ ಹಿಡಿದು, ನಾವು ಬಳಸುವಂಥ ಗುಂಡು ಪಿನ್ನಿಂದ ಹಿಡಿದು, ಯುಗಾದಿ ಹಬ್ಬದಲ್ಲಿ ನಾವು ನಮ್ಮ ಮನೆಗಳಿಗೆ ಕಟ್ಟುವಂಥ ತೋರಣ ಕೂಡ ಚೈನಾದಿಂದ ಬರ್ತಾ ಇದೆ. ಯಾಕೆ ನಮ್ಮಲ್ಲಿ ತೋರಣ ಅಥವಾ ಗಣೇಶ ವಿಗ್ರಹ ಅಥವಾ ಗುಂಡು ಪಿನ್ ತಯಾರಿಕೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ, ಆದರೆ ಸ್ವಲ್ಪ ದುಬಾರಿ ಆಗುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಎಲ್ಲಿ ಚೀಪ್ ಮಾರುಕಟ್ಟೆ ಇದೆ, ಎಲ್ಲಿ ಚೀಪ್ ಗೂಡ್ ಸಿಗುತ್ತೆ ಅದನ್ನು ಹೆಚ್ಚು ಪರ್ಚೇಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಆದರೆ ಅದು ನಿಲ್ಲಬೇಕು. ನಮ್ಮಲ್ಲಿ ನಮ್ಮ ಸ್ಥಳೀಯವಾಗಿ ಬಂದಂಥ ಉತ್ಪನ್ನಗಳನ್ನು ಹೆಚ್ಚು ಬಳಸ್ತಾ ಹೋದಂಗೆಲ್ಲ ಇಲ್ಲೂ ಕೂಡ ಮಾರುಕಟ್ಟೆ ವೃದ್ಧಿ ಆಗುತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಸ್ವದೇಶಿ ವಸ್ತುಗಳನ್ನು ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಹೋರಾಟ ಶುರುವಾಗಿದ್ದೇ ಸ್ವದೇಶಿ ವಸ್ತುಗಳನ್ನು ನಾವು ಬಳಕೆ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಅಂದರೆ ನಾವು ಹಾಕ್ತಿದ್ದಂಥ ಬಟ್ಟೆ ಏನಿತ್ತು, ಆ ಬಟ್ಟೆ ನಾವು ಖಾದಿ, ನಮ್ಮ ಸ್ಥಳೀಯವಾಗಿ ನೇಯ್ದಂಥ ಖಾದಿ ಬಟ್ಟೆಯನ್ನು ನಾವು ಹೆಚ್ಚು ಬಳಸಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದು ಏನು ಸತ್ಯಾಗ್ರಹಗಳು ನಡೆದವು, ಆ ಸತ್ಯಾಗ್ರಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಶುರುವಾಗಿದ್ದೇ ಹೀಗೆ. ಆದಷ್ಟು ವಿದೇಶಿ ವಸ್ತುಗಳನ್ನು ತಿರಸ್ಕರಿಸೋದ್ರ ಮುಖಾಂತರ, ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಬಳಕೆ ಮಾಡೋದ್ರ ಮುಖಾಂತರ ನಾವು ಸ್ವಾವಲಂಬಿಗಳಾಗಬೇಕು. ಈಗ ನಮ್ಮ ಯುವ ಜನ ಮಾಡಬೇಕಾಗಿರೋದು ಅಷ್ಟೇ, ನಾವು ನೀವೆಲ್ಲ ಮಾಡಬೇಕಾಗಿರೋದು ಅಷ್ಟೇ. ಹೆಚ್ಚು ಸ್ವಾವಲಂಬನೆ ಕಡೆ ಹೆಚ್ಚು ಒತ್ತು ಕೊಡ್ತಾ, ಸ್ಥಳೀಯವಾಗಿ ಉತ್ಪಾದನೆಯಾದಂಥ ಉತ್ಪನ್ನಗಳನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಹೆಚ್ಚು ಖರೀದಿ ಮಾಡೋದ್ರ ಮುಖಾಂತರ ಸ್ಥಳೀಯವಾಗಿ ನಮ್ಮ GDPಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆ. GDP ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಾವು ಹೆಚ್ಚು ವಸ್ತುಗಳನ್ನು ಬೇರೆ ದೇಶಗಳಿಗೆ ಕಳಿಸಿದಾಗ ನಮ್ಮ ದೇಶದ GDP ಹೆಚ್ಚಾಗ್ತಾ ಹೋಗುತ್ತೆ. ನಾವು ಹೆಚ್ಚು ವಸ್ತುಗಳನ್ನು ಆಮದು ಮಾಡ್ಕೊತಾ ಇದ್ದರೆ, ಇಂಪೋರ್ಟ್ ಮಾಡ್ಕೊತಾ ಇದ್ದರೆ ನಮ್ಮ GDP ಕಡಿಮೆ ಆಗುತ್ತೆ. ಪರಿಚಯ ಮಾಡಿಕೊಳ್ಳೋ ವಿಚಾರದಲ್ಲಿ ಖಂಡಿತವಾಗಲೂ ಕೂಡ ಸಹಕಾರಿಯಾಗುತ್ತೆ. ಇದೊಂದು ಐತಿಹಾಸಿಕ ನಿರ್ಧಾರ, ಕ್ರಾಂತಿಕಾರಕ ನಿರ್ಧಾರ. ಇಡೀ ದೇಶದಾದ್ಯಂತ ಅವರವರ ಮಾತೃಭಾಷೆಯಲ್ಲಿ ಮಕ್ಕಳು ಇನ್ಮೇಲೆ ಶಿಕ್ಷಣ ಕಲಿತಾರೆ. ಆದರೆ ಇನ್ನೊಂದು ಕ್ಲಾರಿಫಿಕೇಷನ್, ಈಗ ಹಾಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ಕಳಿಗೆ ಇದು ಅನ್ವಯ ಆಗೋದಿಲ್ಲ. ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 10 ವರ್ಷ ಸಮಯ ನಿಗದಿಯಾಗಿದೆ. ಹಂತವಾಗಿ 2020, 21, 22 ಬರೋ ವರ್ಷಕ್ಕೆ ನನ್ನ ಒಂದು ಅನಿಸಿಕೆ ಪ್ರಕಾರ ನರ್ಸರಿ ಕ್ಲಾಸ್ಗಳೇನಿದೆ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ 1ನೇ ತರಗತಿವರೆಗೆ. ಅದರ ಮುಂದಿನ ವರ್ಷಕ್ಕೆ 2ನೇ ತರಗತಿ, 21, 22, 23ಕ್ಕೆ, 23, 24ಕ್ಕೆ 4ನೇ ತರಗತಿ. ಈ ರೀತಿ ಹಂತವಾಗಿ 2030ರ ಒಳಗಾಗಿ ಈ ಶಿಕ್ಷಣ ನೀತಿ ಜಾರಿಗೆ ಬರುತ್ತೆ. ಗೊಂದಲಕ್ಕೆ ಅವಕಾಶ ಇಲ್ಲ, ಪ್ರತಿರೋಧಕ್ಕೆ ಅವಕಾಶ ಇಲ್ಲ. ಆ ರೀತಿ ಈ ಒಂದು ಶಿಕ್ಷಣ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದೆ. ಇನ್ನು 6, 7, 8 6th, 7th, 8th ಸ್ಟ್ಯಾಂಡರ್ಡ್ ನಿಮ್ಮ ಪ್ರೆಸಿಡೆನ್ಸಿನಲ್ಲಿ ಈಗಾಗಲೇ ಈ 5+3+3+4 ಸಿಸ್ಟಮ್ ಕಳೆದ 15 ವರ್ಷದಿಂದ ಜಾರಿಯಲ್ಲಿದೆ. ದಿಸ್ ಇಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಸಿನ್ಸ್
15 years. I think you are aware. ಆ ಸಿಸ್ಟಮಲ್ಲೇ ನಾವೆಲ್ಲನೂ ಕೂಡ ಪ್ಲ್ಯಾನ್ ಮಾಡ್ತಾ ಇರೋದು. 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ 6, 7, 8 ತರಗತಿಗಳಿಗೆ ಮಕ್ಕಳು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡಿ, ಇಂಗ್ಲೀಷ್, ಕನ್ನಡ ಕಲಿಯೋದ್ರ ಜೊತೆಗೆ ಜೀವನ ಕೌಶಲ್ಯಗಳನ್ನು ಅಂದರೆ ಆತ್ಮನಿರ್ಭರ್ ಭಾರತಕ್ಕೆ ಪೂರಕವಾಗಿರೋ ರೀತಿ ಒಂದು 10ರಿಂದ 15 ದಿವಸದ ಒಂದು ವೆಕೇಷನಲ್ ಟ್ರೈನಿಂಗ್ ಕೋರ್ಸ್ಗಳು ನಡೆಯುತ್ತೆ ಇನ್ಮೇಲೆ ಶಾಲೆಗಳಲ್ಲಿ. ಮಕ್ಕಳಿಗೆ ಕಾರ್ಪೆಂಟ್ರಿ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಸ್ಟವ್, ಫ್ರಿಜ್, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗೂಡ್ಸ್ ರಿಪೇರಿ ಮಾಡೋದನ್ನ ಕಲಿಸ್ಕೊಡ್ಬೇಕಾಗುತ್ತೆ ಶಾಲೆಗಳಲ್ಲಿ. ಮಕ್ಕಳಿಗೆ ಈ ರೀತಿ ಬೇರೆ ಬೇರೆ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರ ಆಸಕ್ತಿಗನುಗುಣವಾಗಿ ತರಬೇತಿ ಕೊಡಲಾಗುತ್ತೆ. ಅದು ಒಂದು 15 ದಿನದ ಅಥವಾ 1 ತಿಂಗಳ ಕೋರ್ಸ್ ಇರಬಹುದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಮಕ್ಕಳು ಏನನ್ನು ಕಲಿತಾರೆ ಅವ್ರಿಗೊಂದಷ್ಟು, ಎಷ್ಟೋ ಜನ ಮಕ್ಕಳಿಗೆ ಒಂದು ಕಟ್ಟಡದ ನಿರ್ಮಾಣ ಅಂದರೆ ಅದರ ABCD ಗೊತ್ತಿರಲ್ಲ. ದೊಡ್ಡವ್ರಿಗೆ ಕೂಡ ಮನೆ ಕಟ್ಟಿಸ್ಬೇಕು ಅಂದಾಗ ಆ ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಹತ್ರ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಫೂಟಿಂಗ್, ಆ ಟೆಕ್ನಿಕಲ್ ಟರ್ಮ್ಸ್ ಏನಿರುತ್ತೆ, ಫೂಟಿಂಗ್ ಹಾಕ್ತೀವಿ, ಕಾಲಮ್ ಹಾಕ್ತೀವಿ, ಬೀಮ್ ಹಾಕ್ತೀವಿ, ರೂಫ್ ಹಾಕ್ತೀವಿ, ಇದೆಲ್ಲ ಹೇಳ್ತಾರೆ. ಅದು ಸುಮಾರು ಭಾಳಷ್ಟು ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಏನು ಹಾಗಂದ್ರೆ ಅಂತಲೇ ಗೊತ್ತಿರಲ್ಲ. ಹಾಗಾಗಿ ಈ 6ನೇ ಕ್ಲಾಸ್ ಹಂತದಲ್ಲೇ ಆ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋದ್ರಿಂದ ಅವ್ರಿಗೊಂದಷ್ಟು ಪ್ರಾಪಂಚಿಕ ಜ್ಞಾನ, ಏನು ನಡೀತಾ ಇದೆ ಡೇ ಟು ಡೇ ಅಫೇರ್ಸ್ ಪ್ರಪಂಚದಲ್ಲಿ, ಮನೆ ಕಟ್ಟೋದು ಹೇಗೆ, ಮಡಿಕೆ ಮಾಡೋದು ಹೇಗೆ, ಕಿಟಕಿ ಬಾಗಿಲುಗಳನ್ನು ಮಾಡೋದು ಹೇಗೆ, ಮನೆಗೆ ಯಾರು ಮಾಡ್ತಾರೆ, ಈ ರೀತಿ ವಿಚಾರಗಳು ಪರಿಚಯ ಆಗ್ತಾ ಹೋಗುತ್ತೆ ಮಕ್ಕಳಿಗೆ. ಅದ್ರ ಬಗ್ಗೆ ಆಸಕ್ತಿ ಮೂಡ್ತಾ ಹೋಗುತ್ತೆ. ಇದು 6, 7, 8ನೇ ತರಗತಿನಲ್ಲಿ. ಇನ್ನು 9, 10, 11, 12 ಇನ್ಮೇಲೆ PUC ಅಂತ ಇರಲ್ಲ. 9th, 10th, 11th, 12th ಮಗು ಇದನ್ನು ಸೆಕೆಂಡ್ರಿ ಸ್ಟೇಜ್ ಅಂತ ಕರಿತೀವಿ. 6, 7, 8 ಮಿಡ್ಲ್ ಸ್ಟೇಜ್ ಅಂತ ಕರೀತಾರೆ. 9th, 10th, 11th, 12th ಟುಗೆದರ್ ಕಾಲ್ಡ್ ಆಸ್ ಸೆಕೆಂಡ್ರಿ ಎಜುಕೇಷನ್. ದ ಸ್ಪೆಷಾಲಿಟಿ ಆಫ್ ದಿಸ್ ಸ್ಟೇಜ್ ಈಸ್ ಮಕ್ಕಳು 9ನೇ ಕ್ಲಾಸ್ಗೆ ಪ್ರಾಯೋಗಿಕವಾಗಿ ವಿಷಯಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿವರೆಗೆ PUC ಮಕ್ಕಳು ಮಾತ್ರ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಲ್ಯಾಬ್ಗೆ ಹೋಗೋರು. ಆದರೆ ಇನ್ಮೇಲೆ 9th ಸ್ಟ್ಯಾಂಡರ್ಡ್ಗೆ ಮಕ್ಕಳು ರೆಗ್ಯುಲರ್ ಆಗಿ ಅವರು ಏನು ವಿಜ್ಞಾನ ಕಲಿತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಏನು ಮ್ಯಾಥಮೆಟಿಕ್ಸ್ ಕಲಿತಾರೆ, ಅದೆಲ್ಲವನ್ನು ಕೂಡ ಪ್ರಯೋಗಶಾಲೆಯಲ್ಲಿ, ಲ್ಯಾಬ್ರೇಟರಿಗಳಲ್ಲಿ ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಮಕ್ಕಳು. ಏನು ಥಿಯರಿನಲ್ಲಿ ಕೇಳ್ತಾ ಇದ್ರು ಅದನ್ನು ಮಾಡಿ ಕಲಿತಾರೆ ಮಕ್ಕಳು, ನೋಡಿ ಕಲಿತಾರೆ ಮಕ್ಕಳು ಲ್ಯಾಬ್ರೇಟರಿನಲ್ಲಿ. ಸೊ ಈ ಕಾರಣಕ್ಕಾಗಿ ಇದು ಒಂದು ಅತ್ಯಂತ ಕ್ರಾಂತಿಕಾರಕ ಬದಲಾವಣೆ ಅಂದರೆ ತಪ್ಪಿಲ್ಲ. ಏಕೆಂದರೆ ಇದು ಸರ್ಕಾರಿ ಶಾಲೆಗಳಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ, ಖಾಸಗಿ ಶಾಲೆಗಳಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ. ಮತ್ತು ಒನ್ಸ್ ಅಗೈನ್ ದೇಶದಾದ್ಯಂತ ಏಕರೂಪ ಶಿಕ್ಷಣ ನೀತಿ ಜಾರಿಗೆ ಬರೋದಕ್ಕೆ ಇದು ಸಹಕಾರಿ ಆಗುತ್ತೆ. ಸೊ ತನ್ಮೂಲಕ ದ ಡಿಪೆಂಡೆನ್ಸಿ ಆನ್ ಪ್ರೈವೇಟ್ ಸ್ಕೂಲ್ಸ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್ ಹಿಯರ್ ಆನ್ವರ್ಡ್ಸ್. ಚಿಲ್ಡ್ರನ್ without any discrimination, without any disparity, gain the same knowledge even in village school, even in government schools, so that the social discrimination, the knowledge discrimination is going to take an end. ಇದರ ಮುಖಾಂತರ ಏನು ಇಲ್ಲಿವರೆಗೆ ಗ್ರಾಮೀಣ ಶಿಕ್ಷಣ ಮತ್ತು ನಗರ ಪ್ರದೇಶದ ಶಿಕ್ಷಣ ದೊಡ್ಡ ಮಟ್ಟದ ಕಂದಕ ಇತ್ತು, ಅದು ಬದಲಾಗುತ್ತೆ. ಅದರ ಮುಖಾಂತರ ಶಿಕ್ಷಣದಲ್ಲಿ ಮಕ್ಕಳಲ್ಲಿ ಸಮಾನತೆ ಬರುತ್ತೆ, ಅಭಿವೃದ್ಧಿ ಪಥದತ್ತ ಮಕ್ಕಳು ಹೋಗ್ತಾರೆ. ತನ್ಮೂಲಕ ದೇಶ ಸಹಜವಾಗಿಯೇ ಅಭಿವೃದ್ಧಿ ಆಗುತ್ತೆ.
130 ಕೋಟಿ ಜನಸಂಖ್ಯೆ ಇರುವಂಥ ದೇಶ, ಇಲ್ಲಿರ್ತಕ್ಕಂಥ ಯಾವುದೇ ಸೌಲಭ್ಯಗಳಿಂದ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಹೆಚ್ಚೆಚ್ಚು ಹ್ಯೂಮನ್ ರಿಸೋರ್ಸನ್ನು, ಹೆಚ್ಚು ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡೋ ಮುಖಾಂತರ ಇಡೀ ವಿಶ್ವವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಭಾರತ ವಿಶ್ವ ಗುರು ಆಗೋದಕ್ಕೆ ಹೊರಟಿದೆ. ಇಲ್ಲಿ ಇನ್ನೂ ಕೂಡ ಶಿಕ್ಷಕರಿಗೆ ಗೌರವ ಇದೆ. ಶಾಲೆಗಳಲ್ಲಿ ಶಿಕ್ಷಕರಿಗೆ ಮಕ್ಕಳು ಗೌರವ ಕೊಡ್ತಾರೆ, ಪೋಷಕರು ಗೌರವ ಕೊಡ್ತಾರೆ. ಆದರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಸ್ವೇಚ್ಛಾಚಾರ ಜಾಸ್ತಿ ಇದೆ. ಫ್ರೀಡಮ್ ಅನ್ನೋ ಹೆಸರಿನಲ್ಲಿ ಶಾಲೆಗಳಲ್ಲಿ ಮಕ್ಕಳ ನಡವಳಿಕೆ ಸ್ವೇಚ್ಛೆಯಿಂದ ಕೂಡಿರುತ್ತೆ. ಆದರೆ ಇಂಡಿಯಾದಲ್ಲಿ ಇನ್ನೂ ಕೂಡ ಆ ಪದ್ಧತಿ ಇಲ್ಲ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಖಂಡಿತವಾಗಲೂ ಕೂಡ ಇನ್ನಷ್ಟು ಬದಲಾವಣೆಗಳನ್ನು ತರಲಿದೆ. ಜೊತೆಗೆ ಮಕ್ಕಳ ಶಿಕ್ಷಣ ಆನಂದದಾಯಕವಾಗಿರುತ್ತೆ, ಆಸಕ್ತಿದಾಯಕವಾಗಿರುತ್ತೆ. ಕಾರಣ ಅಂದರೆ ಅವನು 9ನೇ ಕ್ಲಾಸಿಗೆ ಬಂದಾಗ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಯಾರಿಗೆ 8ನೇ ಕ್ಲಾಸ್ವರೆಗೂ ಒಂದು ಸಿಸ್ಟಮ್ ಪಡೆದಿರ್ತಾರೆ ಮಕ್ಕಳು, ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ಕೊಂಡ್ಬಂದಿರ್ತಾರೆ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡಿ, ಲ್ಯಾಂಗ್ವೇಜಸ್ ಕಲ್ತು ಬಂದಿರ್ತಾರೆ. ಅವನು 9ನೇ ಕ್ಲಾಸ್ ಬಂದಾಗ ನಾನು ಮ್ಯಾಥಮೆಟಿಕ್ಸ್ ಕಲಿಬೇಕೋ ಬೇಡವೋ ಅನ್ನೋದನ್ನ ಆಯ್ಕೆ ಮಾಡ್ಬೋದು. ಹಾಗೆ ಒಬ್ಬ ಡಾಕ್ಟರ್ ಆಗೋನಿಗೆ ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಇರಲ್ಲ. ಒಬ್ಬ ಇಂಜಿನಿಯರ್ ಆಗೋನಿಗೆ ಇನ್ಯಾವುದೋ ಒಂದು ಸಬ್ಜೆಕ್ಟ್ ಬಯಾಲಜಿ ಓದೋವಂಥ ಅವಶ್ಯಕತೆ ಇರಲ್ಲ. ಒಂದು ಮಿನಿಮಮ್ ಬೇಸಿಕ್ ನಾಲೆಡ್ಜ್ 8ನೇ ಕ್ಲಾಸ್ ಒಳಗೆ ಕಲ್ತಿರ್ತಾರೆ ಮಕ್ಕಳು. 9ಕ್ಕೆ ಬಂದಾಗ ಅವನಿಗೆ ಯಾವ್ದು ಸಬ್ಜೆಕ್ಟ್ ಆಸಕ್ತಿ ಇದೆ, ಈಗ ಉದಾಹರಣೆಗೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಜೊತೆ ಬಯಾಲಜಿ ಜೊತೆ 4ನೇ ಸಬ್ಜೆಕ್ಟ್ ಐಚ್ಛಿಕ ವಿಷಯ, ಅವನು ಹಿಸ್ಟ್ರಿ ತೊಗೋಬೋದು 9ನೇ ಕ್ಲಾಸ್ಗೆ. ಈ ರೀತಿ ಅವನಿಗೆ ಇಷ್ಟ ಆಗುವಂಥ ವಿಷಯಗಳನ್ನು, ಸಬ್ಜೆಕ್ಟನ್ನು ಕಲಿಯೋದಕ್ಕೆ ಫ್ರೀಡಮ್ ಇದೆ, ಆಯ್ಕೆ ಇದೆ, ಸ್ವಾತಂತ್ರ್ಯ ಇದೆ. ಹಾಗಾಗಿ ಇನ್ಮೇಲೆ ಏನು ಮಕ್ಕಳು ತುಂಬ ಕಷ್ಟಪಡ್ತಾಯಿದ್ರು ಮ್ಯಾಥಮೆಟಿಕ್ಸ್ ಕಲಿಯೋದಕ್ಕೆ, 9th 10th ತುಂಬ ಕಷ್ಟಪಡ್ತಾಯಿದ್ರು ಸೈನ್ಸ್ ಓದೋದಕ್ಕೆ, ಅಂಥವ್ರಿಗೆ ಅವರಿಗೆ ಆಯ್ಕೆ, ಅವರಿಗೆ ಇಷ್ಟ ಏನಿದೆ ಅದನ್ನು ಕಲಿಯುವಂಥ ಒಂದು ಸ್ವಾತಂತ್ರ್ಯ ಮಕ್ಕಳಿಗೆ ಸಿಗುತ್ತೆ ಇನ್ಮೇಲೆ. ಅದರ ಮುಖಾಂತರ ಅವರ ಕಲಿಕೆ ಶಾಲೆ ಮತ್ತು ಮಗು, ಶಾಲೆ ಮತ್ತು ಶಿಕ್ಷಕರು, ಶಿಕ್ಷಕ ಮತ್ತು ಮಗು ಅವರ ಮಧ್ಯೆ ಒಂದು ಒಳ್ಳೆಯ ರೀತಿಯ ಬಾಂಧವ್ಯ, ಒಂದು ಒಳ್ಳೆಯ ರೀತಿಯ ವಾತಾವರಣ ಇರುತ್ತೆ ಅಂತ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಇದಾದ ನಂತರ 12ನೇ ತರಗತಿಗೆ ಬಂದಾಗ ಏನು ಮಕ್ಕಳು ನೀಟ್ ಇನ್ನೊಂದು ಮತ್ತೊಂದು ಪರೀಕ್ಷೆಗಳಿಗೆ ರೆಡಿ ಆಗ್ತಾಯಿದ್ರು, ಅದು 9ನೇ ತರಗತಿಯಿಂದನೇ ಇನ್ಮೇಲೆ ಪ್ರಾರಂಭ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಪ್ರೆಸಿಡೆನ್ಸಿಲಿ ಇದೆಲ್ಲ 5 ವರ್ಷದ ಹಿಂದೆಯೇ ಇಂಪ್ಲಿಮೆಂಟ್ ಆಗಿದೆ. 9ನೇ ಕ್ಲಾಸ್ಗೆ ಅವ್ರಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು, MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೇಳ್ಕೊಡೋದಿರ್ಬೋದು. 9ನೇ ಕ್ಲಾಸ್ಗೆ ಲ್ಯಾಬ್ರೇಟ್ರಿ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡೋದು, ಲ್ಯಾಬ್ಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿಯೋದಿರ್ಬೋದು. ಇವೆಲ್ಲವನ್ನು ಕೂಡ ಈಗಾಗಲೇ 8-10 ವರ್ಷಗಳಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ನಮಗೇನಂತ ಇದನ್ನು ದೊಡ್ಡ ಕಷ್ಟ ಅನಿಸಲ್ಲ ಇದೆಲ್ಲನೂ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಮುಂದುವರೆದು ಮಕ್ಕಳಿಗೆ ಅದು ಸಿಲೆಬಸ್ಸಲ್ಲೇ ಬರೋದರಿಂದ ಹಳ್ಳಿನಲ್ಲಿರೋ ಮಗುಗೂ ಕೂಡ ಲ್ಯಾಬ್ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಹಳ್ಳಿನಲ್ಲಿ ಕಲಿಯುವಂಥ ಒಬ್ಬ ಮಕ್ಕಳಿಗೂ ಕೂಡ ಏನಿದು ಈ 9ನೇ ತರಗತಿಗೆ ಮಕ್ಕಳ ನಾಲೆಜ್, ವಿಷಯ ಗ್ರಹಿಕೆ ಚೆಕ್ ಮಾಡೋದಕ್ಕೆ, ಅವನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ MCQ ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ 9ಕ್ಕೆ ಪ್ರತಿ ಶಾಲೆಯಲ್ಲೂ ಇಂಪ್ಲಿಮೆಂಟ್ ಆಗೋದ್ರಿಂದ ಎಲ್ಲ ಮಕ್ಕಳು ಸರಿಸಮಾನವಾಗಿ ಕಲಿತಾರೆ. ಹಾಗಾಗಿ ಇದು ಅವರ ಮುಂದಿನ ಒಂದು ಜೀವನಕ್ಕೆ, ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಇದಾದ ನಂತರ 12ನೇ ತರಗತಿ ನಂತರ ಏನು ಡಿಗ್ರಿ ಎಜುಕೇಷನ್ ಇದೆ, 4 ವರ್ಷ ಇನ್ಮೇಲೆ 3 ವರ್ಷ BSc, 3 ವರ್ಷ BA BCom ಅಂತ ಏನಿತ್ತು, ಇನ್ಮೇಲೆ BA BCom BSc ಅಂತ ಇರೋದಿಲ್ಲ. ಡಿಗ್ರಿ ಮಾತ್ರ ಇರುತ್ತೆ. ಒಂದು ಗ್ರ್ಯಾಜುಯೇಷನ್. ಏನು ಗ್ರ್ಯಾಜುಯೇಷನ್ ಅಂತ ಹೇಳಿದ್ರೆ, ಅವನೇನಾದರೂ 1 ವರ್ಷ ಮಾತ್ರ ಓದಿ, ಫಾರ್ ಡಿಫ್ರೆಂಟ್ ರೀಸನ್ಸ್ ಇಫ್ ಯು ಕುಡಂಟ್ ಕಂಟಿನ್ಯೂ ಹಿಸ್ ಎಜುಕೇಷನ್, ಅವನೇನಾದರೂ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 1 ವರ್ಷಕ್ಕೆ ಮೊದಲನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ
ಅವರಿಗೆ ಒಂದು ಪ್ರೀ ಗ್ರ್ಯಾಜುಯೇಷನ್ ಅಥವಾ ಒಂದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. 2 ವರ್ಷ ಮುಗಿಸಿದ್ರೆ ಡಿಪ್ಲೊಮಾ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. 3 ವರ್ಷ ಮುಗಿಸಿದ್ರೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಗ್ರ್ಯಾಜುಯೇಷನ್ ವಿತ್ ರಿಸರ್ಚ್ ಸರ್ಟಿಫಿಕೇಟ್ ಸಿಗುತ್ತೆ. ಚಿಲ್ಡ್ರನ್ ಹ್ಯಾವ್ ಚಾಯ್ಸ್ ಆ್ಯಂಡ್ in between their studies they can change their subjects anytime, any moment. ಅಗೈನ್ ಅಲ್ಲೂ ಕೂಡ ಅವನಿಗೆ ಇಷ್ಟವಾದ ಸಬ್ಜೆಕ್ಟನ್ನು, ಸೈನ್ಸ್ ಓದೋ ಹುಡುಗ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಆಸಕ್ತಿ ಇದೆ ಓದ್ತೀನಿ, ಮ್ಯಾಥ್ಸ್ ಬೇಡ ನಾನು ಎಕನಾಮಿಕ್ಸ್ ಓದ್ತೀನಿ, ಇಲ್ಲ ಹಿಸ್ಟ್ರಿ ಓದ್ತೀನಿ, ಅಲ್ಲೂ ಕೂಡ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪ್ರೋಗ್ರೆಸ್ ಓರಿಯೆಂಟೆಡ್, ಜಾಬ್ ಓರಿಯೆಂಟೆಡ್, ಅಪ್ಲಿಕೇಶನ್ ಓರಿಯೆಂಟೆಡ್ ಲರ್ನಿಂಗ್ ಸಿಗುತ್ತೆ. ವೈ ಐ ಆಮ್ ಇನ್ಸಿಸ್ಟಿಂಗ್, ವೈ ಐ ಆಮ್ ಎಕ್ಸ್ಪ್ಲೈನಿಂಗ್ ಆಲ್ ದೀಸ್ ಥಿಂಗ್ಸ್ ಆನ್ ದಿಸ್ ಆಸ್ಪಿಷಿಯಸ್ ಡೇ? ಯಾಕೆಂತ ಹೇಳಿದ್ರೆ ದೇಶದ ಪ್ರಧಾನಿ ಕೂಡ ಇವತ್ತು ತಮ್ಮ ಭಾಷಣದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ದೇಶದಾದ್ಯಂತ ಈ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಸ್ಕೂಲ್ನವರಾಗಿ, ಶಿಕ್ಷಕರಾಗಿ, ಶಿಕ್ಷಣ ತಜ್ಞರುಗಳಾಗಿ ಇದ್ರ ಬಗ್ಗೆ ನಮಗೆ ಅರಿವಿಲ್ಲ ಅಂದರೆ ಒಳ್ಳೆಯದಲ್ಲ. ನೀವು ಯಾರು ಕೇಳಿದ್ರು ಕೂಡ ಇನ್ಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದು. ವಾಟ್ ಈಸ್ ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020. I think with this you can definitely explain what is NEP. You can educate your parents, you can educate your children, and you need to prepare yourself to adopt this new scheme of education. ನಾವು ನೀವೆಲ್ಲ ರೆಡಿ ಆಗಬೇಕಾಗುತ್ತೆ. ನಮ್ಮ ಶಾಲೆಗಳಲ್ಲಿ ಕಾರ್ಪೆಂಟ್ರಿಗೆ ಜಾಗ ಎಲ್ಲ ಮಾಡಬೇಕಾಗುತ್ತೆ. ನಾವು ನಮ್ಮ ಶಾಲೆಗಳಲ್ಲಿ ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಯೋಗ ಈಸ್ ಆಲ್ಸೋ ಎ ಸ್ಕಿಲ್. ಸೊ ಈ ರೀತಿ ನಾವು ಕೂಡ ತಯಾರಿ ಮಾಡ್ಕೊಳ್ಳೋದಕ್ಕೆ 10 ವರ್ಷ ಸಮಯ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೇಡ. ಈಗಾಗಲೇ ಸುಮಾರು 75% ಆ್ಯಕ್ಟಿವಿಟೀಸನ್ನು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇನ್ನೊಂದು 25% ಏನಿದೆ ಅದನ್ನು ಒಂದು 2-3 ವರ್ಷದಲ್ಲಿ ಖಂಡಿತವಾಗಲೂ ಕೂಡ ಮಾಡೋಣ. ಹಿಯರ್ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಏನಿತ್ತು, ಇಂಗ್ಲೀಷ್ನಲ್ಲಿ ಕಲಿಯೋರೇ ಶ್ರೇಷ್ಠರು, ಕನ್ನಡದಲ್ಲಿ ಕಲಿಯೋರು ಶ್ರೇಷ್ಠರಲ್ಲ, ಅದು ಇನ್ಮೇಲೆ ಮಾಯ ಆಗುತ್ತೆ. ಎಲ್ಲರೂ ಸರಿಸಮಾನವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಈಗಾಗಲೇ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ 6ನೇ ಕ್ಲಾಸಿಂದ ಮುಂದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ಕೊಡುವಂಥ, ಇಂಗ್ಲೀಷ್ ಮೀಡಿಯಮಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಹಾಗಾಗಿ ದಿಸ್ ಈಸ್ a revolutionary step taken by the Union government, and this is a revolutionary idea, National Education Policy 2020, which is going to reform, which is going to bring in revolutionary changes in the country. And definitely with this, our younger generation, our future India is going to emerge as new India and strong India and eminent and efficient India. ಮುಂದಿನ ನಮ್ಮ ಭಾರತ ಸಶಕ್ತವಾದ ಭಾರತ. ಯಾರಿಗೂ ಕೂಡ ನಾವು ತಲೆ ತಗ್ಗಿಸೋದಿಲ್ಲ, ಸ್ವಾಭಿಮಾನ ಯಾರ ಮುಂದೆ ಕೈ ಒಡ್ಡೋದಿಲ್ಲ. ಇವತ್ತು ನಿಮಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಕೊರೋನಾ ಬಂತು, ಲಾಕ್ಡೌನ್ ಆಯಿತು, 6 ತಿಂಗಳಾಯಿತು, ಯಾರೂ ಕೂಡ ಊಟ ಇಲ್ಲದೆ, ಫುಡ್ ಇಲ್ಲದೆ ಸಫರ್ ಮಾಡಿದ್ದೀವಿ ಅನ್ನೋ ಒಂದು ಸಿಂಗಲ್ ಕೇಸ್ ಕೂಡ ಇಲ್ಲ ನಮ್ಮ ದೇಶದಲ್ಲಿ. 6 ತಿಂಗಳಿಗೆ, ವರ್ಷಕ್ಕೆ ಆಗುವಷ್ಟು ಫುಡ್ ಗ್ರೈನ್ಸ್ ನಮ್ಮ ದೇಶದಲ್ಲಿ ಸ್ಟಾಕ್ ಇದೆ. ನಮ್ಮ ದೇಶದ ಜನಸಂಖ್ಯೆ 130 ಕೋಟಿ. 130 ಕೋಟಿ ಜನರಿಗೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸಂಪೂರ್ಣ ಜನಕ್ಕೆ ಆಹಾರವನ್ನು ಕೊಡುವಂಥ ಶಕ್ತಿ ನಮ್ಮ ದೇಶದ ರೈತರಿಗಿದೆ, ನಮ್ಮ ದೇಶಕ್ಕಿದೆ. ಇವತ್ತು ಮೋದಿಯವರು ಭಾಷಣದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ರು ಪ್ರಧಾನಿಯವರು. ನಾವು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿದ್ರೆ, ಇಡೀ ದೇಶಕ್ಕೆ ಅನ್ನ ಕೊಡಬೇಕು ನಾವು, ಇಡೀ ವಿಶ್ವಕ್ಕೆ ಜ್ಞಾನ ಕೊಡಬೇಕು ನಾವು. ಈಗಾಗಲೇ ಯೋಗ ಈಸ್ ಅಡಾಪ್ಟೆಡ್
across the world. We celebrate Yoga Day across the world. ನಮ್ಮ ದೇಶದ ಒಬ್ಬ ನಾಯಕರು ತಂದುಕೊಟ್ಟಂಥ ವಿಚಾರ ಇನ್ಫ್ಲೂಯೆನ್ಸ್ ಮಾಡಿದ ಕಾರಣಕ್ಕಾಗಿ, ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿದ ಕಾರಣಕ್ಕಾಗಿ ಯೋಗ ಹ್ಯಾಸ್ ಬಿಕಮ್ ಎ ಮೆಡಿಸಿನ್ ಥ್ರೂಔಟ್ ದ ವರ್ಲ್ಡ್, ಎ ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಮೆಂಟಲ್ ಫಿಸಿಕಲ್ ಇಲ್ನೆಸ್, ಮಾನಸಿಕ ದೈಹಿಕ ಕಾಯಿಲೆಗಳಿಗೆ, ಮನೋರೋಗಗಳಿಗೆ ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಅವಶ್ಯಕತೆ ಇಲ್ಲ. ಯೋಗ ಅಭ್ಯಾಸ ಮಾಡೋದ್ರ ಮುಖಾಂತರ, ಮೆಡಿಟೇಷನ್ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಗೆಟ್ ಕ್ಯೂರ್ಡ್. ಆ ಕಾಯಿಲೆಯನ್ನು ನಾವು ವಾಸಿ ಮಾಡ್ಕೋಬೋದು. ಇದು ನಾವಲ್ಲ, ನಮ್ಮ ಭಾರತೀಯರಿಗಿಂತ ಹೆಚ್ಚಾಗಿ ವಿದೇಶಿಯರು ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕೋಟ್ಯಂತರ ಜನ ಯುವಕರಿಗೆ ನಾವು ಯೋಗ ಟೀಚಿಂಗ್ ಕೊಡೋದ್ರ ಮುಖಾಂತರ, ಯೋಗ ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಅವರನ್ನು ಯೋಗ ಟೀಚರ್ಸ್ ಆಗಿ ಮಾಡಿ, ಏನು ನಮ್ಮಲ್ಲಿ ಗ್ರ್ಯಾಜುಯೇಟ್ಸ್ ಬರ್ತಾರೆ, ಆ ಗ್ರ್ಯಾಜುಯೇಟ್ಸ್ಗೆ ಒಂದು 6 ತಿಂಗಳು 3 ತಿಂಗಳು ಒಂದು ಕೋರ್ಸ್ ಹೇಳ್ಕೊಟ್ರೆ ಸಾಕು. an unemployable graduate is going to become an employable graduate. ನಮ್ಮಲ್ಲಿ ಖಾಸಗಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರಿಗೂ ಅದನ್ನ ಹೇಳ್ತೀನಿ ನಾನು. ನಿಮಗೆ ನಿಮ್ಮ ಎಜುಕೇಷನ್ಗೆ ಸರಿಯಾದ ಗೌರವ ಸಿಗ್ತಾ ಇಲ್ಲ, ನಿಮಗೆ ಎಜುಕೇಷನ್ಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಅಂದರೆ ನೀವು ಶಾಲೆಯಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು 6 ತಿಂಗಳು ಯೋಗ ಟ್ರೈನಿಂಗ್ ತಗೊಳ್ಳಿ, ಬಿಕಮ್ ಎನ್ ಯೋಗ ಟೀಚರ್. ಈ ರಾಜ್ಯದಲ್ಲಿ 16,000 ಶಾಲೆಗಳಿದ್ದಾವೆ. ಪ್ರತಿ ಶಾಲೆಗೂ ಯೋಗ ಟೀಚರ್ ಬೇಕು. ಆ ಪ್ರತಿಯೊಬ್ಬ ಯೋಗ ಟೀಚರ್ ಕೂಡ ಒಂದು ಒಳ್ಳೆ ರೀತಿ ಅನುಭವಿಯಾಗಿ ಈಚೆಗೆ ಬಂದರೆ, ಒಳ್ಳೆ ಯೋಗ ಟೆಕ್ನಿಕ್ಸನ್ನು ಕಲಿತು ಬಂದರೆ ಖಂಡಿತ ಇಲ್ಲಿರೋ ಖಾಸಗಿ ಶಾಲೆಗಳು, ಈವನ್ ಸರ್ಕಾರ ಕೂಡ ನಿಮ್ಮನ್ನು ನೇಮಕ ಮಾಡಿಕೊಳ್ಳುತ್ತೆ ಒಬ್ಬ ಯೋಗ ಟೀಚರ್ ಆಗಿ. ನಿಮಗೆ ಒಂದು ಗೌರವಯುತವಾದಂಥ ಸಂಬಳ ಸಿಗುತ್ತೆ. ನೀವು ಹೊರ ದೇಶಗಳಿಗೆ ಹೋದರೆ ನಿಮ್ಮ ದುಡಿಮೆಗೆ ಮಿತಿನೇ ಇರೋದಿಲ್ಲ. ಯೋಗ ಕಲ್ತ್ಕೊಂಡು ಒಬ್ಬ ಯೋಗ ಟೀಚರ್ ಆಗಿ ಇಂಡಿಯಾದ ಸಂಗೀತಕ್ಕೆ, ದ ಮ್ಯೂಸಿಕ್ ಆಫ್ ಇಂಡಿಯಾ, ದ ಯೋಗ ಆಫ್ ಇಂಡಿಯಾ ಆ್ಯಂಡ್ ದ ಕಲ್ಚರ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ಅ ವೆರಿ ಹೈ ಲೆವೆಲ್ ಇಂಪಾರ್ಟೆನ್ಸ್ ಇನ್ ಅದರ್ ಕಂಟ್ರೀಸ್. ಭಾರತದ ಯೋಗ, ಭಾರತದ ಸಂಗೀತ, ಭಾರತದ ಸಂಸ್ಕೃತಿ ಮತ್ತು ಭಾರತದ ಕಲೆ ಏನಿದೆ, ನಮ್ಮ ಪೇಂಟಿಂಗಿಗೆ ರವಿವರ್ಮ ಯಾವ ಊರಿನವರು? ಭಾರತದವರು. ಕಾಳಿದಾಸ ಯಾವ ಊರಿನವರು? ಭಾರತದವರು. ನಳಂದ ವಿಶ್ವವಿದ್ಯಾಲಯ ಎಲ್ಲಿತ್ತು? ಭಾರತದಲ್ಲಿತ್ತು. ಹಾಗಾಗಿ ಒಂದು ಕಾಲಕ್ಕೆ ನಾವು ವಿಶ್ವಗುರು ಆಗಿದ್ವಿ. ಅಗೈನ್ ಯು ಆರ್ ದ ಹೋಪ್ ಫಾರ್ ದ ಯಂಗರ್ ಜನ್ರೇಷನ್. ಏನು ಶಿಕ್ಷಕರು ನಾವಿದ್ದೀವಿ, ನಾವು ಈ ದೇಶವನ್ನು ಬದಲಾಯಿಸಬಲ್ಲಿವಿ. ಬೇರೆಯವರು ಯಾರಿಂದ ಕೂಡ ಇದು ಸಾಧ್ಯ ಇಲ್ಲ. ಒಬ್ಬ ಒಳ್ಳೆ ಇಂಜಿನಿಯರ್ ಸೃಷ್ಟಿಯಾಗೋದು ಇಲ್ಲಿ, ಒಬ್ಬ ಒಳ್ಳೆ ಡಾಕ್ಟ್ರು ಸೃಷ್ಟಿಯಾಗೋದು, ಅವನಿಗೆ ಬುನಾದಿ ಹಾಕೋದು, ಫೌಂಡೇಶನ್ ಹಾಕೋದು ಇಲ್ಲಿಂದ. ಒಬ್ಬ ಒಳ್ಳೆ ರಾಜಕಾರಣಿಗೆ ಫೌಂಡೇಶನ್ ಹಾಕೋದು ಇಲ್ಲಿಂದ. ಒಬ್ಬ ಒಳ್ಳೆ ಜನನಾಯಕ ಸೃಷ್ಟಿಯಾಗೋದು ಇಲ್ಲಿಂದ. ಹಾಗಾಗಿ ಖಂಡಿತವಾಗಲೂ ಕೂಡ ನಿಮಗೆ ಹೆಮ್ಮೆ ಇರಲಿ. ನೀವು ಕೇವಲ ಶಿಕ್ಷಕರಲ್ಲ, ನೀವು ದೇಶದ ಭವಿಷ್ಯದ ರೂವಾರಿಗಳು. ಯು ಆರ್ ದ ಮೇಕರ್ಸ್ ಆಫ್ ಇಂಡಿಯಾ. ಯು ಆರ್ ದ ಹೋಪ್ಸ್ ಆಫ್ ಇಂಡಿಯಾ. ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ಎಲ್ಲ ನಿಮ್ಮ ಕೈನಲ್ಲಿದೆ. ದಟ್ ಇಸ್ ದ ರೀಸನ್, ದ ವೆರಿ ಡೆಫಿನೇಷನ್ ಆಫ್ ಅವರ್ ಸ್ಕೂಲ್, ದ ಕೋಟ್, ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಗುಣಾತ್ಮಕ ಮೌಲ್ಯ ಆಧಾರಿತ ಶಿಕ್ಷಣ ಒಂದೇ ಪರಿಹಾರ. ಜವಾಬ್ದಾರಿಯುತ ಶಿಕ್ಷಕನೇ ಅದರ ಸೂತ್ರಧಾರ. ಟೀಚರ್ ಆಗೋದಕ್ಕೆ MBBS ಮಾಡಬೇಕಾಗಿಲ್ಲ. ಹಿಂದೆ ಎಲ್ಲ 8ನೇ ಕ್ಲಾಸ್ ಪಾಸ್ ಆದರೆ ಸಾಕು ಟೀಚರ್ಸ್ ಆಗ್ತಾಯಿದ್ರು. ನಮ್ಮ ಈರಣ್ಣ ಮೇಷ್ಟ್ರು ಸ್ಟ್ಯಾಚ್ಯೂ ಅಲ್ಲಿದೆ, ಅವರು 8ನೇ ಕ್ಲಾಸ್ ಓದಿ ಮೇಷ್ಟ್ರಾಗಿರೋದು. ಈಗ ಡಿಪ್ಲೊಮಾ ಓದಿದ್ರೆ ಟೀಚರ್ಸ್ ಆಗ್ತಾರೆ.
8ನೇ ಕ್ಲಾಸ್ ಆಯಿತು, SSLC ಪ್ಲಸ್ 2 ವರ್ಷ PUC ಪ್ಲಸ್ 2 ವರ್ಷ ಡಿಪ್ಲೊಮಾ. ಈಗಿನ ಶಿಕ್ಷಕರು ಇನ್ನೂ ತುಂಬ ಪ್ರಭಾವಿ ಶಿಕ್ಷಕರಾಗಬೇಕಾಗತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಬಗ್ಗೆ ಹೆಮ್ಮೆ ಇರಲಿ, ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಹೆಮ್ಮೆ ಇರಲಿ. ಬೇರೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲಸವನ್ನು ವೈದ್ಯರಿಗೂ ಮಿಗಿಲಾಗಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ವೈದ್ಯ ದೇವರಿಗೆ ಸಮಾನ, ಅದಕ್ಕಿಂತ ಮುಂಚೆ ಆಚಾರ್ಯ ದೇವೋಭವ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವೈದ್ಯರನ್ನು ಸಮಾಜಕ್ಕೆ ಕೊಡೋದು ನೀವು, ಇಂಜಿನಿಯರ್ಗಳನ್ನ ಸಮಾಜಕ್ಕೆ ಕೊಡೋದು ವಿಶ್ವೇಶ್ವರಯ್ಯನ ಕೊಟ್ಟಿದ್ದು. ವಿಶ್ವೇಶ್ವರಯ್ಯ ದೊಡ್ಡವರು, ಆದರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರಿಗೆ ತುಂಬಿದಂಥ ಆ ಒಂದು ಫೌಂಡೇಶನ್ ಕೋರ್ಸ್ ಅಂತ ಏನು ನಾವೀಗ 5 ವರ್ಷದ ಕೋರ್ಸ್ ಇದೆ, ಆ ಹಂತದಲ್ಲಿ ವಿಶೇಷವಾಗಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರೇನಿದ್ದಾರೆ, ನರ್ಸರಿ ಟೀಚರ್ಸ್ ಏನಿದ್ದೀರಿ, ನಿಮ್ಮ ಜವಾಬ್ದಾರಿ ದೊಡ್ಡದಿದೆ ಈ ದೇಶ ಕಟ್ಟೋ ದಿಕ್ಕಿನಲ್ಲಿ. ಸೊ ದಟ್ ಈಸ್ ದ ರೀಸನ್ ದ ಟೀಚರ್ಸ್ ಆರ್ ಸ್ಟಿಲ್ ರೆಸ್ಪೆಕ್ಟೆಡ್, ದ ಟೀಚರ್ಸ್ ಆರ್ ಸ್ಟಿಲ್ ವರ್ಷಿಪ್ಡ್ ಇನ್ ಇಂಡಿಯಾ. ಸೊ ಡಿಸರ್ವ್ ಟು ಬಿ ಎ ರೆಸ್ಪೆಕ್ಟಬಲ್ ಟೀಚರ್. ಆ್ಯಂಡ್ ಆ ಒಂದು ಗೌರವವನ್ನು ಉಳಿಸ್ಕೊಳ್ಳೋಣ. ಸಮಾಜ ತಿದ್ದೋ ಕೆಲಸ ನಮ್ಮಿಂದ ಆಗಬೇಕು. ಇಲ್ಲಿ ಬರೋ ಯಾರೋ ಒಬ್ಬ ಪೋಷಕ, ಒಬ್ಬ ಪೇರೆಂಟ್, ಆತನಿಗೆ ಅರಿವಿಲ್ಲದೆ ಏನೋ ಬಾಯಿಗೆ ಬಂದದನ್ನು ಮಾತಾಡ್ತಾನೆ ಅಂತ ಹೇಳಿದ್ರೆ ನಾವು ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಬದಲಾಗಿ ಅವ್ರನ್ನ ಕೂರಿಸಿ ಮಾತಾಡಿ ಅವರಿಗೆ ತಿಳುವಳಿಕೆ ಹೇಳಿದ್ರೆ ಖಂಡಿತ ಅವರು ಅರ್ಥ ಮಾಡ್ಕೋತಾರೆ. ಸೊ ಆ ಕೆಲಸ ಆಗಬೇಕಾಗತ್ತೆ ನಿಮ್ಮಲ್ಲಿ. ಆ ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಒಂದು ಪ್ರೊಫೆಷನ್, ಯುವರ್ ಪ್ರೊಫೆಷನ್ ರಿಕ್ವೈರ್ಸ್ ಆಲ್ ದೀಸ್ ಸ್ಕಿಲ್ಸ್ ಆ್ಯಂಡ್ ಆಲ್ ದೀಸ್ ಸ್ಟ್ರೆಂತ್ ಆ್ಯಂಡ್ ಆಲ್ ದೀಸ್ ನಾಲೆಡ್ಜ್. ಒಬ್ಬ ಡಾಕ್ಟ್ರಿಗೆ ಹೇಗೆ ಆ ಪ್ರೊಫೆಷನಲ್ ಸ್ಕಿಲ್ಸ್ ಬೇಕಾಗುತ್ತೆ, ಆ ಪ್ರೊಫೆಷನಲ್ ಸ್ಕಿಲ್ಸ್ ಟೀಚರ್ಸ್ ಕೂಡ ಬೇಕಾಗುತ್ತೆ. ಏನದು? ದ ಪೇಷನ್ಸ್. ದ ಟೀಚರ್ ಟು ಬಿ ಎ ಪರ್ಸನ್ ವಿತ್ ಮ್ಯಾಕ್ಸಿಮಮ್ ಎನಫ್ ಪೇಷನ್ಸ್. ಒಬ್ಬ ಟೀಚರ್ ಆದವರಿಗೆ. ಅದಕ್ಕಾಗಿ ಹೆಣ್ಣು ಮಕ್ಕಳನ್ನ ಪ್ರೈಮರಿ ಹಂತದಲ್ಲಿ ವೈ ವಿ ರೆಕ್ರೂಟ್ ಓನ್ಲಿ ಲೇಡಿ ಟೀಚರ್ಸ್ ಬಿಕಾಸ್ ಯು ಆರ್ ಎ ಮದರ್. ವೈ ಲೇಡಿ ಟೀಚರ್ಸ್ ಆರ್ ಮೋರ್ ಇನ್ ಪ್ರೈಮರಿ ಸ್ಕೂಲ್ಸ್ ಬಿಕಾಸ್ ದೇ ನೋ ಹೌ ಟು ಮೋಲ್ಡ್ ದ ಚೈಲ್ಡ್. ಮಗುವನ್ನು ತಿದ್ದೋದು, ತೀಡೋದು, ಮಗುವನ್ನು ರೂಪಿಸೋದು ಮಹಿಳೆಯರಿಂದ ಮಾತ್ರ ಸಾಧ್ಯ ಆ ಶುರು ಹಂತದಲ್ಲಿ. ಆ ಕಾರಣಕ್ಕಾಗಿ ಹೆಚ್ಚು ಸಂಖ್ಯೆಯಲ್ಲಿ ಲೇಡಿ ಟೀಚರ್ಸ್, ತಾಯಂದರು ಮಕ್ಕಳಾಗಿ, ತಾಯಂದರು ಟೀಚರ್ಸ್ ಆಗಿ ಅಲ್ಲಿರ್ತಾರೆ. ಸೊ ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಹೀಗಾಗಿ ಇವತ್ತು ಸಂಕಷ್ಟದ ಸಂದರ್ಭದಲ್ಲೂ ಕೂಡ, ಕೊರೋನಾ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂಥ ಹಲವಾರು ವಿಚಾರಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ನಾವೆಲ್ಲ ಖುಷಿ ಪಡಬೇಕಾದಂಥ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತಾ ಇದೆ. ಸರ್ಕಾರಗಳು ಯಾರನ್ನೂ ಕೈ ಬಿಡಲಿಲ್ಲ. ರೈತರಿಗೆ, ನೇಕಾರರಿಗೆ, ಕೂಲಿಕಾರರಿಗೆ, ಪ್ರತಿಯೊಬ್ಬರಿಗೂ ಕೂಡ ಎಕ್ಸೆಪ್ಟ್ ದ ಪ್ರೈವೇಟ್ ಸ್ಕೂಲ್ ಟೀಚರ್ಸ್. ಅದು ಕೂಡ ಆಗ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ಮಾಡಿದಂಥ, ಪ್ರಾಣತ್ಯಾಗ ಮಾಡಿದಂಥ ವೀರರನ್ನು, ಸ್ವಾತಂತ್ರ್ಯ ನಂತರದಲ್ಲಿ ಬಲಿದಾನ ಆದಂಥ ನಮ್ಮ ವೀರ ಯೋಧರು ಏನಿದ್ದಾರೆ ಸೈನಿಕರು, ಅವರಿಗೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಅವರ ತ್ಯಾಗ ನಾವು ಸುರಕ್ಷಿತ. ಬಾರ್ಡರ್ನಲ್ಲಿ ಚೈನಾದವರು ತಂಟೆ ಮಾಡ್ತಿದ್ದಾರೆ, ಒಂದು ಕಡೆ ಪಾಕಿಸ್ತಾನದವರು ತಂಟೆ ಮಾಡ್ತಾ ಇದ್ದಾರೆ. ನಮ್ಮನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಆದರೆ ನಾವು ಯಾರೂ ನಿದ್ದೆಗೆಟ್ಟು ರಾತ್ರಿ ಎದ್ದು ಕೂತ್ಕೋತಾ ಇಲ್ಲ. ಭರವಸೆ ಇದೆ, ಬಾರ್ಡರ್ನಲ್ಲಿರ್ತಕ್ಕಂಥ ನಮ್ಮ ಸೈನಿಕರು ನಮ್ಮನ್ನು ರಕ್ಷಿಸ್ತಾರೆ, ದೇಶದ ನಾಯಕರು ನಮ್ಮನ್ನು ಕಾಪಾಡ್ತಾರೆ, ದೇಶದ ಸೈನ್ಯ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಭರವಸೆಯಿಂದ ನಾವೆಲ್ಲ ನೆಮ್ಮದಿಯಿಂದ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ. ನಾವು ನಾಳೆ ಬೆಳಗ್ಗೆ ಊಟಕ್ಕೆ ಹೇಗೆ ಅಂತ ಯೋಚನೆ ಮಾಡಲ್ಲ.
ಯೋಧರ ರೀತಿ ನಮ್ಮ ರೈತರು ಕೂಡ ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಲಾಭಕೋರ್ತನ ಇಲ್ಲದೆ ತಾನು ಬೆಳೆದ ಬೆಳೆಗೆ ಖರ್ಚು ವಾಪಸ್ ಬರಬೇಕು, ಸಣ್ಣ ಪುಟ್ಟ ಲಾಭ ಬರಬೇಕು ಅಂತ ಮಾತ್ರ ಯೋಚನೆ ಮಾಡಿಕೊಂಡು ರೈತ ಬೆಳೆ ಬೆಳಿತಾನೆ. ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಅವನು ಬೆಳೆದಂಥ ಬೆಳೆಗೆ ಬೆಲೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಗ್ರಾಹಕರು ಬರ್ತಾರೆ ಇಲ್ಲ ಗೊತ್ತಿಲ್ಲ. ಆದರೆ ಬೆಳೆಯೋದನ್ನು ಮಾತ್ರ ನಿಲ್ಲಿಸಲ್ಲ. ಎಷ್ಟೋ ಸಾರಿ ಅತಿ ಹೆಚ್ಚಾಗಿ ಬೆಳೆ ಬಂದು ಟೊಮೊಟೊ ಬೆಳೆದಾಗ ಬೀದಿಗೆ ಹಾಕಿರೋ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಅಂದರೆ ನಾವು ನೀವೆಲ್ಲ ಏನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಏನು ಸಹಾಯ ಮಾಡ್ತೀವಿ ರೈತರಿಗೆ? ಆಯಿತು, ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ, ನಾವು ಯೂಶ್ವಲಿ ಅರ್ಧ ಕೆ ಜಿ ಟೊಮೊಟೊ ತೊಗೋತಾ ಇದ್ವಿ ಮನೆಗೆ, ಇವತ್ತು ಒಂದು 2 ಕೆ ಜಿ ಜಾಸ್ತಿ ತೊಗೊಳೋಣ ಅಂತ ಯೋಚನೆ ಮಾಡ್ತೀವ? ನಾವು ಮಾಡಬೇಕಾಗುತ್ತೆ. ನಮ್ಮಲ್ಲಿರೋ ಪ್ರತಿಯೊಬ್ಬರು ಆ ರೀತಿ ಯೋಚನೆ ಮಾಡಿದಾಗ ಯಾವ ಸಂದರ್ಭದಲ್ಲಿ ಯಾವುದು ಹೆಚ್ಚು ಬೆಳೆ ಬಂದಿರುತ್ತೆ ಆ ಬೆಳೆಯನ್ನು ಹೆಚ್ಚು ಉಪಯೋಗಿಸಿದಾಗ ಸಹಜವಾಗಿ ಆ ರೈತನಿಗೆ ನ್ಯಾಯ ಸಿಗುತ್ತೆ. ನಾವು ಹಾಗೆ ಮಾಡಲ್ಲ. ಮಾರ್ಕೆಟ್ಗೆ ಹೋದರೆ ಯಾವುದು ಜಾಸ್ತಿ ಬೆಳೆದಿದ್ದಾರೆ, ಯಾವುದು ಚೀಪ್ ಇದೆ ಅದನ್ನು ಕೊಂಡ್ಕೊಳಕ್ಕೆ ನೋಡ್ತೀವಿ ನಾವು. ಸೊ ಈ ರೀತಿಯಾಗಿ ಆಲೋಚನೆ ನಾವು ಒಬ್ಬೊಬ್ಬರು ಮಾಡಿದ್ರೆ, ಪ್ರತಿಯೊಬ್ಬ ಭಾರತೀಯ ಕೂಡ ಮಾಡಿದ್ರೆ ಖಂಡಿತ ನಮ್ಮ ದೇಶದ ಶಕ್ತಿ ಬಹಳ ದೊಡ್ಡದಿದೆ. ಸಣ್ಣ ಸಣ್ಣ ವಿಚಾರಗಳ ಕಡೆ ಗಮನ ಕೊಟ್ಟರೂ ಕೂಡ ದೇಶ ಬಹಳ ದೊಡ್ಡ ಸ್ಥಾನಕ್ಕೆ ಹೋಗುತ್ತೆ. ನಮ್ಮ ದೇಶದ ಪ್ರಧಾನಿ ಟಾಯ್ಲೆಟ್ಗಳ ಬಗ್ಗೆ ಮಾತಾಡ್ತಾರೆ, ಶೌಚಾಲಯದ ಬಗ್ಗೆ ಮಾತಾಡ್ತಾರೆ. ಸ್ವಚ್ಛ ಭಾರತ್ ಆಂದೋಲನ ಆಗುತ್ತೆ ದೇಶದಲ್ಲಿ. ಸ್ವಚ್ಛ ಭಾರತ ಆಂದೋಲನದಿಂದ ಮಹಿಳೆಯರು ವಿಶೇಷವಾಗಿ ಹಳ್ಳಿಗಾಡಿನಲ್ಲಿ, ಈವನ್ ನಗರ ಪ್ರದೇಶಗಳಲ್ಲಿ ಏನು ಹಿಂಸೆಯನ್ನು ಅನುಭವಿಸ್ತಾ ಇದ್ದರು, ಏನು ಮಾನಸಿಕ ಹಿಂಸೆಗೆ ಒಳಗಾಗ್ತಾ ಇದ್ದರು, ಅದು 75% ಕಡಿಮೆ ಆಗಿದೆ. ನಾವು ನೀವೆಲ್ಲ ನಮ್ಮ ಅಕ್ಕಪಕ್ಕ ಇರೋರನ್ನ ಎಜುಕೇಟ್ ಮಾಡ್ತಾ ಹೋದಂಗೆಲ್ಲ ಖಂಡಿತವಾಗ್ಲೂ ಕೂಡ ಆ ಪ್ರಮಾಣ ಇನ್ನೂ ಜಾಸ್ತಿ ಆಗುತ್ತೆ. ಬೇರೆಯವರ ದೃಷ್ಟಿಯಲ್ಲಿ ಇಂಡಿಯನ್ಸ್ ಅಂದರೆ ಹೇಗಿದ್ವಿ ಅಂದರೆ, ಇಂಡಿಯನ್ಸ್ ದೇ ಆರ್ ಡರ್ಟಿ ಪೀಪಲ್, ದೇ ಈಟ್ ಸೋ ಮಚ್, ತಿನ್ನಕ್ಕಷ್ಟೇ ಹುಟ್ಟವರು ಇಂಡಿಯಾದವರು ಅನ್ನೋ ರೀತಿ ಮಾತಾಡ್ತಿದ್ದ ಜನ ಇವತ್ತು ಕೊರೋನಾ ಸಂದರ್ಭದಲ್ಲಿ ಕ್ಲೋರೋಕ್ವಿನ್ ಮಾತ್ರೆಗೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುವಂಥ, ಮ್ಯಾನುಫ್ಯಾಕ್ಚರ್ ಆಗೋಂಥ ಕ್ಲೋರೋಕ್ವಿನ್ ಮಾತ್ರೆಗೆ ಇಡೀ ವಿಶ್ವದ 16 ದೇಶಗಳು ಬೇಡಿಕೆ ಇಟ್ಟರು, ಅವಕ್ಕೆಲ್ಲ ಪೂರೈಸಿತು. ಇವತ್ತು ಬೆಳಗ್ಗೆ ಪ್ರಧಾನಿಗಳು ಹೇಳ್ತಾ ಇದ್ದರು, ಸದ್ಯದಲ್ಲೇ ವ್ಯಾಕ್ಸಿನ್ ಬರುತ್ತೆ, ಒಂದಲ್ಲ 3 ವ್ಯಾಕ್ಸಿನ್ಗಳು ಕ್ಲಿನಿಕಲ್ ಟ್ರಯಲ್ ಸ್ಟೇಜಲ್ಲಿದೆ. ವೆರಿ ಸೂನ್, ವೆರಿ ಶಾರ್ಟ್ಲಿ. ರಷ್ಯಾ ಈಗಾಗಲೇ ವ್ಯಾಕ್ಸಿನ್ ಬಿಡುಗಡೆ ಮಾಡಿದೆ. ವಿ ಆರ್ ನಾಟ್ ಇನ್ ಎ ಹರಿ. ಯಾಕೆಂದರೆ ಒಂದು ವ್ಯಾಕ್ಸಿನ್ ಅಡ್ವರ್ಸ್ ಎಫೆಕ್ಟ್ ಕೂಡ ನಾವು ನೋಡಬೇಕಾಗತ್ತೆ. ಅದೇನೂ ಇಲ್ಲದೆ ಮತ್ತು ಇನ್ನೊಂದಷ್ಟು ಜನ ಸಂಕಷ್ಟಕ್ಕೆ ಸಿಲುಕಿಸುವಂಥ ವ್ಯವಸ್ಥೆ ಆಗಬಾರ್ದು. ಹಾಗಾಗಿ ಇಡೀ ವಿಶ್ವಕ್ಕೆ ಭಾರತದ ವ್ಯಾಕ್ಸಿನ್ ಮೇಲೆ ನಂಬಿಕೆ ಇದೆ. ಯಾಕೆ ಇದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ರಾಜಕೀಯ ಭಾಷಣ ಅಲ್ಲ. ನೀವು ದೇಶದ ಪ್ರಜೆಗಳ ರೂವಾರಿಗಳು, ಮುಂದಿನ ರೂವಾರಿಗಳು. ಆ ಕಾರಣಕ್ಕಾಗಿ ನೀವು ಈ ನರ್ಸರಿ ಮಗು ಪಾಠ ಮಾಡಬೇಕಾದ್ರೂ ಕೂಡ ಆ ಮಗುನಲ್ಲಿ ನೀವು ಒಬ್ಬ ಡಾಕ್ಟ್ರನ್ನ ಕಾಣಬೇಕು, ಒಬ್ಬ ಯೋಧನ ಕಾಣಬೇಕು. ಆ ಮಗುವಿನ ಮುಖದ ತೇಜಸ್ ನೀವು ನೋಡ್ತೀರಾ, ಅವ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಬರಬೇಕು, ಇವನ ಒಂದು ಡೇರ್ನೆಸ್ ನೋಡಿದ್ರೆ ಇವನು ಈ ದೇಶದ ಸೈನಿಕ ಆಗಬೇಕು. ಇನ್ನೊಬ್ಬ ಮಗು ನೋಡ್ತೀರಾ, ಅವ್ನಿಗೆ ಒಳ್ಳೆ ಕನ್ಸರ್ನ್ ಇರುತ್ತೆ, ಯಾರಾದರೂ ಕಷ್ಟದಲ್ಲಿದ್ದಾಗ ಇವನೊಬ್ಬ ಒಳ್ಳೆ ವೈದ್ಯ ಆಗಬೇಕು. ಈ ರೀತಿಯ ಕನಸುಗಳನ್ನು, ಈ ರೀತಿಯ ವಿಚಾರಗಳನ್ನು ನಾವು ಶಾಲೆ, ಇದು ಕೇವಲ ಶಾಲೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಯಾವತ್ತೂ ಅಲ್ಲ, ಆಗಬಾರ್ದು ಕೂಡ. ಸೊ ಈ ರೀತಿ ಆಲೋಚನೆ ಮಾಡಿಕೊಂಡು, ಈ ರೀತಿ ನಮ್ಮ ಮನಸ್ಥಿತಿಯನ್ನು ನಾವು ಪರಿವರ್ತನೆ ಮಾಡಿಕೊಂಡು ನಮ್ಮ ಮಕ್ಕಳ ಜೊತೆಗೆ, ಅದು ಕೂಡ ನಾವು ಪಾಠ ಮಾಡಿಕೊಡುವಂಥ ಮಕ್ಕಳು ಕೂಡ ನಮ್ಮ ಮಕ್ಕಳೇ. ಕೇವಲ ಪರೀಕ್ಷಾ ಸಂದರ್ಭದಲ್ಲಿ ಫಲಿತಾಂಶಕ್ಕಾಗಿ ನಾವು ಕಾದು ಕೂತು ಫಲಿತಾಂಶ ಒಂದು ಚೆನ್ನಾಗಿ ಬಂದರೆ ಸಾಲದು. ಇವತ್ತು ದೇಶದಲ್ಲಿ ಅರಾಜಕತೆ, ಕೊಲೆ, ಸುಲಿಗೆ, ದರೋಡೆ, ಮೋಸ ಎಲ್ಲ ನೋಡ್ತಾ ಇದ್ದೀವಿ. ಒಂದು ಕಡೆ ಭಾರತದ ಬಗ್ಗೆ ಹೆಮ್ಮೆ ಇದೆ, ಇನ್ನೊಂದು ಕಡೆ ಭಾರತದ ಬಗ್ಗೆ ನೋವಿದೆ. ನಮ್ಮ ಯುವ ಪೀಳಿಗೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ.
ಯಾವ ಕಡೆ ಹೊರಟಿದೆ? ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಅಚೀವ್ ಫ್ರಮ್ ದೀಸ್? ಯಾರು ಕೂಡ ದ ಗ್ರಾಜುಯೇಷನ್ ವಾಟ್ ವಿ ಆರ್ ಗಿವಿಂಗ್ ಟಿಲ್ ನೌ, with this implementation of NEP 2020, it may change, things may change, but even now our responsibility is to concern these young Indians. ಭಾರತದ ಯುವ ಭಾರತೀಯರೇನಿದ್ದಾರೆ ಅವರ ಕಡೆ ಈಗಲೂ ಕೂಡ ತಿದ್ದಬೇಕು, ಅವರನ್ನು ತೀಡಬೇಕು, ಸರಿ ಯಾವುದು ತಪ್ಪು ಯಾವುದು ಹೇಳ್ಕೊಡ್ಬೇಕಾಗತ್ತೆ. ನಾವು ಬರೀ PUCನಲ್ಲಿ 284 ಡಿಸ್ಟಿಂಕ್ಷನ್ಸ್ ಔಟ್ ಆಫ್ 470 ಅಂತ ಅಂದರೆ ಸಾಕಾಗಲ್ಲ. ICSEನಲ್ಲಿ 100 ಔಟ್ ಆಫ್ 100 ಪಾಸ್ ಕ್ಲಾಸ್, ಮೋರ್ ದ್ಯಾನ್ 60% ಡಿಸ್ಟಿಂಕ್ಷನ್ಸ್ ಸಾಕಾಗಲ್ಲ. ಅವನು ಆ ಡಿಸ್ಟಿಂಕ್ಷನ್ ಜೊತೆಗೆ ವಾಟ್ ಈಸ್ ಇಸ್ ಪರ್ಸನಾಲಿಟಿ, ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸ್ಕೂಲ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಹಿಸ್ ಪರ್ಸನಾಲಿಟಿ. ವಿ ಟಾಕ್ ಅಬೌಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಅದು ನಮ್ಮ ಪ್ರಾಸ್ಪೆಕ್ಟಸಲ್ಲಿ ಮಾತ್ರ ಇದ್ದರೆ ಸಾಲದು. ಮಗುವಿನ ಸರ್ವಾಂಗೀಣ ಸರ್ವತೋಮುಖ ಬೆಳವಣಿಗೆ ಏನಿದೆ ಅದು ನಿಜ ಅರ್ಥದಲ್ಲಿ ಆಗಬೇಕಾಗತ್ತೆ. ಅದು ಮಕ್ಕಳ ತಂದೆ ತಾಯಂದಿರ ಕೈಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರ ಕೊಡುಗೆ ಕೂಡ ಒಂದಷ್ಟು ಇರುತ್ತೆ, ಆದರೆ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲಿದೆ, ನಮ್ಮ ಮೇಲಿದೆ, ಇನ್ಸ್ಟಿಟ್ಯೂಷನ್ ಮೇಲೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ನೀವೆಲ್ಲ ನಿಮ್ಮ ಬಿಹೇವಿಯರ್ ಬಗ್ಗೆ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ನಿಮಗೆ ಅನಿಸಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ಟೀಚರ್ ಆದವರು. ದಿಸ್ ಪ್ರೊಫೆಷನ್ ಡಿಮ್ಯಾಂಡ್ಸ್ ಸರ್ಟನ್ ಕ್ವಾಲಿಟೀಸ್ ಇನ್ ಟೀಚರ್. ಫಸ್ಟ್ ಥಿಂಗ್ ಈಸ್ he should be patient enough to deal with the students. Second thing is each and every deeds, each and every behavior and activity of the teacher should be a model. You should become a role model. You cannot only preach, you should practice and ask the children to follow. You should not preach, practice and preach. ನೀವು ಏನು ಮಾಡ್ತೀರಿ, ಏನು ಹೇಳ್ತೀರಿ ಮಕ್ಕಳಿಗೆ, ಅದನ್ನು ನೀವು ಕಾರ್ಯರೂಪಕ್ಕೆ ತಂದಿರಬೇಕಾಗತ್ತೆ. ನೀವು ಅಳವಡಿಸ್ಕೋಬೇಕು ನಿಮ್ಮಲ್ಲಿ. ಮಕ್ಕಳ ನೀವು ಕೆಟ್ಟ ಮಾತಾಡಬಾರ್ದು, ನಿಮ್ಮ ಬಾಯಲ್ಲಿ ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು, ನೀವು ಹಾಗಿರಬೇಕು ಹೀಗಿರಬೇಕು. ಹಾಗೆ ಅದನ್ನ ಟೀಚರ್ಸ್ ಫಸ್ಟ್ ನಮ್ಮ ಬಾಯಲ್ಲಿ ನಮ್ಮ ನಡವಳಿಕೆಯಲ್ಲಿ ಅದನ್ನು ಜಾರಿಗೆ ತಂದು ಆಮೇಲೆ ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ಸೊ ಇದೆಲ್ಲ ದೇಶ ಕಟ್ಟೋದಕ್ಕೆ ಸಹಕಾರಿ. ಯಾಕೆ ಇಂಡಿಪೆಂಡೆನ್ಸ್ ಡೇ ದಿವಸ ಈ ಭಾಷಣ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ವಿಚಾರಗಳು ನೀವು ಜರ್ಮನ್, ಜಪಾನ್ ಅಂತ ದೇಶಗಳಿಗೆ ಹೋದಾಗ ನ್ಯಾಷನಲ್ ಆಂಥೆಮ್ ಕಿವಿಗೆ ಬಿತ್ತು ಅಂದರೆ ಒಬ್ಬ ಲಾರಿ ಡ್ರೈವರಿಂದ ಹಿಡಿದು ಒಬ್ಬ ಕಾರ್ಮಿಕ ಕೂಡ ನಿಂತ ಜಾಗದಲ್ಲಿ ನಿಲ್ತಾನೆ ನ್ಯಾಷನಲ್ ಆಂಥೆಮ್ ಮುಗಿಯೋವರೆಗೆ. ಇಂಡಿಪೆಂಡೆನ್ಸ್ ಡೇ ದಿವಸ ಕೆಂಪುಕೋಟೆ ಮೇಲೆ ಫ್ಲ್ಯಾಗ್ ಹಾಯಿಸ್ಟ್ ಆಗುತ್ತೆ ಅಂದರೆ ನಮ್ಮ ದೇಶದಲ್ಲೂ ಕೂಡ ಲಾರಿಗಳು, ಬೈಕ್ಗಳು, ಕಾರುಗಳು ಆ ಟೈಮ್ಗೆ ಸರಿಯಾಗಿ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ದೇಶದ ಪ್ರಧಾನಿ ಬಾವುಟ ಹಾರಿಸ್ತಾರೆ. ದೇಶದ ಬಾವುಟವನ್ನು, ಧ್ವಜವನ್ನು ಅಂತ ಹೇಳಿದಾಗ ಏನು ಕಳ್ಕೊತೀವಿ ನಾವು? 5 ನಿಮಿಷ ನಮ್ಮ ವೆಹಿಕಲ್ಗಳನ್ನು ಸೈಡ್ಗೆ ಹಾಕಿ ಗೌರವ ಕೊಟ್ಟರೆ. ಇದು ಸಣ್ಣ ವಿಚಾರನೇ, ಆದರೆ ಇದು ದೇಶದ ಬಗ್ಗೆ ದೊಡ್ಡ ಗೌರವವನ್ನು ತಂದುಕೊಡುತ್ತೆ. ಬೇರೆಯವರು ನಮ್ಮನ್ನು ನೋಡೋ ರೀತಿ ಬದಲಾಗುತ್ತೆ. ಇಂಡಿಯನ್ಸಲ್ಲಿ ಯುನಿಟಿ ಇದೆ, ಇಂಡಿಯನ್ಸಲ್ಲಿ ಸ್ಟ್ರೆಂತ್ ಇದೆ. ಈ ರೀತಿ ಆಲೋಚನೆಗಳನ್ನು ನಾವು ಮಾಡಬೇಕಾಗತ್ತೆ. ಈ ರೀತಿ ಆಲೋಚನೆಗಳನ್ನು ನಾವು ಆಚರಣೆಗೆ ತರಬೇಕಾಗತ್ತೆ. ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಓವರ್ನೈಟ್ ಆಗೋ ಕೆಲಸ ಅಲ್ಲ. ದೊಡ್ಡವ್ರನ್ನ ಈಗಾಗಲೇ ಬಲ್ತಿರೋ ಮನಸ್ಸುಗಳನ್ನು ತಿದ್ದಕ್ಕಾಗಲ್ಲ, ಆದರೆ ಈ ಮಕ್ಕಳನ್ನು ತಿದ್ಬೋದು. ಈ ಮಕ್ಕಳಲ್ಲಿ ಇವನ್ನೆಲ್ಲ ದೇಶ ಪ್ರೇಮವನ್ನು, ದೇಶಭಕ್ತಿಯನ್ನು ನಾವು ಬೆಳೆಸಬಹುದು. ತಪ್ಪಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಮುಜುಗರ ಬೇಕಾ? ಸಂಕೋಚ ಬೇಕಾ? ನಮ್ಮ ತಾಯಿಗೆ ನಾವು ಜೈಕಾರ ಹೇಳೋದಕ್ಕೆ ಇನ್ನೊಬ್ಬರ ಅಪ್ಪಣೆ ಪಡ್ಕೋಬೇಕಾ ನಾವು? ಈ ಆಲೋಚನೆಗಳನ್ನು ಮಾಡಿ, ಈ ರೀತಿ ಮಕ್ಕಳನ್ನು ನೀವು ಪರಿವರ್ತನೆ ಮಾಡಿ, ಈ ಅಂಶಗಳನ್ನು ಮಕ್ಕಳಲ್ಲಿ ತುಂಬಿ, irrespective of caste, creed and the
ದರ್ ಸ್ಟೇಟಸ್, ಅವರ ಜಾತಿ, ಅವನ ಶ್ರೀಮಂತನ ಬಡವನ, ಅವನು ಯಾವ ಧರ್ಮಕ್ಕೆ ಸಂಬಂಧಪಟ್ಟವನು, ಅದು ಯಾವ ಆಚರಣೆ ಕೂಡ ಶಾಲೆಗಳಲ್ಲಿರಬಾರ್ದು. ಎಲ್ಲರೂ ಒಂದೇ. ಸೊ ಈ ರೀತಿಯ ಆಲೋಚನೆಗಳನ್ನು ಮುಂದಿಟ್ಕೊಂಡು ನಾವು ದೇಶವನ್ನು ಕಟ್ಟಬೇಕಾಗಿದೆ. ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು, ಅಯ್ಯೋ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ, ಏನೋ ವೇಸ್ಟ್ ಆಗಿಬಿಟ್ಟೆ, ಆ ಭಾವನೆ ಬೇಡ. ಗೊತ್ತಿಲ್ಲ, ವೇಸ್ಟ್ ಆಗಿದ್ದೀರಾ, ಈ ಪ್ರೊಫೆಷನ್ಗೆ ಬಂದಿದ್ದೀರಾ. ನಾನು ಟೀಚರ್ ಅಲ್ಲ, ನಾನು ಈ ದೇಶದ ಭವಿಷ್ಯದ ರೂವಾರಿ. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಗಮನ ಇರಲಿ. ನಾನು ಐ ಆಮ್ ನಾಟ್ ಜಸ್ಟ್ ಎ ಟೀಚರ್, ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಬೇರೆಯವ್ರು ನಮ್ಮ ಮುಂದೆ ಹೆಂಗೆ ಕುಣಿತಾರೆ ಕೊಂಡ್ಕೊಂಡು ಹೋಗಲಿ, ನನಗೆ ಬೇಕಾಗಿಲ್ಲ. ನಾನು ಹೀಗಿರಬೇಕು. ಹ್ಯಾವ್ ಸಮ್ ಲಿಮಿಟೇಷನ್ಸ್. ನೀವೇ ಒಂದು ಬೌಂಡ್ರಿ ಹಾಕ್ಕೊಳ್ಳಿ. ಇದು ದೊಡ್ಡ ಮಟ್ಟಕ್ಕೆ ಸಹಕಾರಿಯಾಗುತ್ತೆ. ನಮ್ಮ ದೇಶದಲ್ಲಿರುವಂಥ ಶಿಕ್ಷಕರ ಸಂಖ್ಯೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರು ಕನಿಷ್ಠ ಅಂದರೂ ಕೂಡ 6-7 ಲಕ್ಷ ಶಿಕ್ಷಕರಿದ್ದಾರೆ. 6-7 ಲಕ್ಷ ಶಿಕ್ಷಕರು ಮನಸ್ಸು ಮಾಡಿದ್ರೆ ಈ ರಾಜ್ಯವನ್ನು, ಈ ದೇಶವನ್ನು ಚೆನ್ನಾಗಿ ಕಟ್ಟೋದಕ್ಕೆ ಕಷ್ಟ ಏನಾಗಲ್ಲ. ಸೊ ಈ ರೀತಿ ಆಲೋಚನೆ ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟ ಗೀತೆಗಳನ್ನು ಇನ್ನೊಂದನ್ನು ಮತ್ತೊಂದನ್ನು ಹಾಡೋದ್ರ ಮುಖಾಂತರ ನಾವು ನಮ್ಮ ಮಕ್ಕಳು ಒಂದು ಪ್ರೆಸಿಡೆನ್ಸಿ ಆವರಣದಲ್ಲಿ ಒಂದು ದೊಡ್ಡ 74 ವರ್ಷಗಳ ಹಿಂದಿನ ವಿಟ್ನೆಸ್ ಮಾಡ್ತಾಯಿದ್ದೀವಿ ನಾವೆಲ್ಲದನ್ನು. ಆ ಯುದ್ಧಗಳು, ಆ ಸೈನಿಕರು, ದೇಶ ಸ್ವಾತಂತ್ರ್ಯ ಆದಾಗ ದೇಶ ಸಂಭ್ರಮಿಸಿದ ರೀತಿ ಪ್ರತಿಯೊಂದನ್ನು ಕೂಡ ನಮ್ಮ ಮಕ್ಕಳು ಅಭಿನಯದ ಮುಖಾಂತರ ಮಾಡಿ ತೋರಿಸ್ತಾ ಇದ್ದರು. ತುಂಬ ಹೆಮ್ಮೆ ಅನ್ನಿಸ್ತಾ ಇರ್ತಿತ್ತು ನಮಗೆ ಯಾವಾಗಲೂ. ಆದರೆ ತುಂಬ ನೋವು ಅನ್ನಿಸ್ತಾ ಇದೆ ಇವತ್ತು. ಅನ್ಫಾರ್ಚುನೇಟ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ವಿ ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ವಿತೌಟ್ ಅವರ್ ಬಿಲವ್ಡ್ ಚಿಲ್ಡ್ರನ್, ವಿತೌಟ್ ಅವರ್ ಲವ್ಲಿ ಚಿಲ್ಡ್ರನ್. ನಮ್ಮ ಮಕ್ಕಳಿಲ್ಲದೆ, ಆ ಮಕ್ಕಳ ಪೋಷಕರ ಉಪಸ್ಥಿತಿ ಇಲ್ಲದೆ, ಆ ಹಾಡು ಕುಣಿತ ಸಂಭ್ರಮ ಏನೂ ಇಲ್ಲದೆ ಭಾಳ ದೊಡ್ಡ ನೋವಿನಿಂದ, ಅಷ್ಟೇ ಜವಾಬ್ದಾರಿಯಿಂದ, ಅಷ್ಟೇ ಖುಷಿಯಿಂದ ಈ ದಿನ, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನವನ್ನು ನಾವು ಒಂದು ಗಂಟೆ ಮಾತಾಡಿದ್ದೀವಿ. ಒಂದು ಒಳ್ಳೆಯ ವಿಚಾರಗಳು ಚರ್ಚೆ ಆಗಿದೆ. ಒಳ್ಳೆಯ ವಿಚಾರಗಳನ್ನು ನಾವು ಮನಸ್ಸಲ್ಲಿ ತುಂಬಿಕೊಂಡು ನಮ್ಮಿಂದ ಏನು ಸಾಧ್ಯ ಅದನ್ನು ಈ ಸಮಾಜಕ್ಕೆ ಕೊಡ್ತಾ ಹೋಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥ, ಬಲಿದಾನ ಮಾಡಿದಂಥ, ತ್ಯಾಗ ಮಾಡಿದಂಥ ಎಲ್ಲ ವೀರ ದೇಶಭಕ್ತರನ್ನು ಸ್ಮರಿಸ್ತಾ, ಮತ್ತೊಮ್ಮೆ ಎಲ್ಲ ದೇಶವಾಸಿಗಳಿಗೆ, ನಮ್ಮೆಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅತಿ ಶೀಘ್ರದಲ್ಲಿ ಈ ಕೊರೋನಾ ಮಹಾಮಾರಿ ನಮ್ಮನ್ನು ಬಿಟ್ಟು ತೊಲಗಲಿ, ನಾವು ಅದರಿಂದ ಈಚೆಗೆ ಬರಬೇಕು, ಮತ್ತೆ ಹಳೆಯ ವೈಭವ ಮರಳಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು. ಯಾರು ಆನ್ಲೈನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಮ್ಮ ಮಕ್ಕಳು ಹಾಗೂ ಪೋಷಕರು ಮತ್ತು ಸಾರ್ವಜನಿಕರು, ಹಾಗೆ ನಮ್ಮೆಲ್ಲ ಶಿಕ್ಷಕರ ವರ್ಗ, ಇತರ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯದ ಶುಭಾಶಯಗಳನ್ನು ತಿಳಿಸ್ತಾ, ಒಂದು ಹೊಸ ಹುಮ್ಮಸ್ಸಿನಿಂದ ನಾವು ಈ ಸಂಕಷ್ಟದ ಸಂದರ್ಭದಲ್ಲಿ, ಕನಿಷ್ಠ ದೇಶ 5 ವರ್ಷ ಹಿಂದಕ್ಕೆ ಹೋಗಿದೆ. ನಾವು ದಿನಕ್ಕೆ ಇಲ್ಲಿವರೆಗೂ ಏನು 8 ಗಂಟೆ ಪಾಠ ಮಾಡ್ತಾ ಇದ್ದೀರಿ, ನೀವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರ್ತಿದ್ರಿ. ಇನ್ಮೇಲೆ ನಿಮ್ಮ ಸಮಯ ಜಾಸ್ತಿ ವಿನಿಯೋಗ ಆಗಬೇಕಾಗತ್ತೆ. ಮಕ್ಕಳು ವಾಪಸ್ ಬಂದ ಮೇಲೆ ಈ 4-5 ತಿಂಗಳು ಏನು ಅವರಿಗೆ ಕೊರತೆ ಆಗಿದೆ, ಅದನ್ನೆಲ್ಲ ಮತ್ತೆ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಮಾನಸಿಕವಾಗಿ ಅದಕ್ಕೆಲ್ಲ ಸಿದ್ಧರಾಗ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. Chairman, for the motivational speech. We are fortunate to have your guidance and support with us. Thank you, sir.
Now we have one more group song by Miss Savita and group. ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಹಿಮಾಲಯವು ಭುಗಿಲೇಳಲು ಸ್ವಾತಂತ್ರ್ಯಕ್ಕೆ ಭಯವ ತರಲು ಕೊನೆವರೆಗೂ ಹೋರಾಡುತ್ತಲೇ, ಕೊನೆವರೆಗೂ ಹೋರಾಡುತ್ತಲೇ ಹೆಣವಾಗಿ ಉರುಳಿದರಲ್ಲಿ ತೀರಿಸುತ್ತ ಕಣ್ಮುಚ್ಚಿ ಅಮರರು ಆಗಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ ಗಡಿಯಾಚೆ ರಕ್ತದ ಮೋಕುಳಿ, ಮನೆಯೆಲ್ಲ ಸಂದಸವಿರಲು ಮನೆಯೆಲ್ಲ ನಲಿಯುತ್ತಲಿರಲು, ಅಲ್ಲವರಿಗೆ ಮರಣದ ತೊಟ್ಟಿಲು ವೀರ ಮರಣವಪ್ಪಿದ ಸೈನ್ಯಕ್ಕೆ ಅಷ್ಟು ತರ್ಪಣಲೀಡಿ ಜನರೇ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಕುಲ ಜಾತಿಗಳೆಲ್ಲವೂ ಮರೆತು ಭಾಷಿಕಾಂತ್ಯದ ಭೇದವ ತೊರೆದು, ಕುಲ ಜಾತಿಗಳೆಲ್ಲವೂ ಮರೆತು ಭಾಷಿಕಾಂತ್ಯದ ಭೇದವ ತೊರೆದು, ಗಡಿನದಿ ಮಡಿದವರೆಲ್ಲ, ಗಡಿನದಿ ಮಡಿದವರೆಲ್ಲ ವೀರಧೀರ ಭಾರತವಾಸಿ, ಮಳೆಗೈಯುತ್ತ ರಕ್ತವು ಸಿಡಿದು ಸಾರಿ ಹೇಳಿದು ಭಾರತೀಯರೆಂದು, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಗಾಯ ರಕ್ತವು ಆವರಿಸಿದರು, ಮೈ ಮುಗಿಸಲು ಮುಂದೋಡಿದರು, ಎದುರಾದ ವೈರಿಯ ಮುಗಿಸಿ ತಾಯಿ ಮಡಿಲಲ್ಲಿ ಬಸವಳಿದಿರಲು, ಕೊನೆಯುಸಿರು ತಡೆ ಹಿಡಿದಿರಲು, ಕೊನೆಯುಸಿರು ತಡೆ ಹಿಡಿದಿರಲು, ಕೂಗಿ ಹೇಳಿದರು ಮಾತುಂದ,
ಕೊನೆಯುಸಿರು ತಡೆ ಹಿಡಿದಿರಲು ಕೂಗಿ ಹೇಳಿದರು ಮಾತನ್ನ ಸುಖವಾಗಿರಿ ದೇಶದ ಜನರೇ ಸುಖವಾಗಿರಿ ನಾಡಿನ ಜನರೇ ಎಂದು ಹೇಳುತ್ತ ಕಣ್ಣುಚ್ಚಿದರು ಎಂದು ಹೇಳುತ್ತ ಕಣ್ಣುಚ್ಚಿದರು ಮರೆಯಾದರೂ ಮನದಲ್ಲಿ ಉಳಿದು ಬಲಿದಾನ ತ್ಯಾಗವ ಮೆರೆದು ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಜಯ ಭಾರತ ಸೇನಾ ಜಯ ಭಾರತ ಸೇನಾ ಜಯ ಭಾರತ ಜಯ ಭಾರತ ಜಯ ಭಾರತ. Thank you. I thank Ms. Savita and group for the melodious song. It was heart-touching. Mr. Pradeep will now deliver a speech on the contribution of freedom fighters. Please, sir. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಚಿದಾನಂದ ಗೌಡ ಸರ್ ಅವರಿಗೂ, ಈ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ನಾಗರಾಜ್ ಸರ್ ಅವರಿಗೂ, 3 ವಿಭಾಗದ ಪ್ರಾಚಾರ್ಯರಿಗೂ ಹಾಗೂ ಈ ವಿದ್ಯಾಸಂಸ್ಥೆಯ ಸಮಸ್ತ ಬಂಧುಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಿಮಗೆಲ್ಲ ತಿಳಿಸ್ತಾ, ಈ ಒಂದು ದಿನ 1947 ಇವತ್ತು ಭಾರತ ಇಡೀ ವಿಶ್ವ ಪ್ರಪಂಚದಾದ್ಯಂತ 193 ದೇಶಗಳು ಸಹ ಕರೋನಾದಲ್ಲಿ ಇವತ್ತು ಮಂಡಿ ಊರಿ ಕೂತ್ಬಿಟ್ಟಿದ್ದಾವೆ. ಆದರೆ ಭಾರತದಲ್ಲಿ ಈ ಒಂದು ಸುದಿನವನ್ನ ಕೊರೋನಾ ಇದ್ರೂ ಸಹ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಪ್ರತಿಯೊಬ್ಬ ಭಾರತೀಯನಲ್ಲೂ ಸಹ ಅವನ ರಕ್ತ ದಮನಿಯಲ್ಲೂ ಸಹ ಸ್ವಾತಂತ್ರ್ಯವನ್ನ ಮೊಳಗಿಸ್ತಾ ಇದ್ದೀವಿ ಅಂದ್ರೆ ಇವತ್ತು ಅವರ ತ್ಯಾಗ ಮತ್ತು ಬಲಿದಾನದ ಮರು ಹುಟ್ಟೊಂದು ಸಹ ಹೇಳಿದ್ರೆ ತಪ್ಪಾಗ್ಲಾರ್ದು. 1757ರಲ್ಲಿ ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ನವರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡಾಗ 50,000 ಇದ್ದಂತಹ ಸಿರಾಜುದ್ದೀನ್ ದೌಲನ ಸೈನ್ಯವನ್ನ ಕೇವಲ 3,000 ಬ್ರಿಟಿಷರ ಸೈನಿಕರು ಸೋಲಿಸ್ತಾರೆ ಎಂದಾಗ ಸಿರಾಜುದ್ದೀನ್ ದೌಲನ ಮೋಸದಿಂದ ಕೊಲೆ ಆಗ್ತದೆ. ಬ್ರಿಟಿಷ್ನವರು ರಾಬರ್ಟ್ ಕ್ಲೈವ್ ಬರೀತಾನೆ ಒಂದ್ ಕಡೆ ತನ್ನ ಡೈರಿಲಿ ಏನಂತ ಬರ್ಕೋತಾನೆ ಅಂದ್ರೆ, 300 ಜನ ಸೈನಿಕರ ಬ್ರಿಟಿಷ್ ಸೈನಿಕರ ಒಂದು ವಿಜಯೋತ್ಸವವನ್ನ ಭಾರತೀಯರು ಕಿಟಕಿ ಮತ್ತು ಬಾಗಿಲುಗಳ ಸಂದಿಯಲ್ಲಿ ನೋಡ್ತಾ ಇದ್ರು. ಅವತ್ತು ಶಿಖಂಡಿಗಳಂತೆ ಭಾರತೀಯರು ನಿಂತ್ಬಿಟ್ಟಿದ್ರು. ಆದ್ರೆ ಅವ್ರು ಏನಾದ್ರು ಕೆಳಗೆ ಬಿದ್ದಿರೋ ಒಂದೊಂದು ಕಲ್ಲನ್ನು ತೆಗೆದು ಹೊಡೆದಿದ್ರೆ ಅದಕ್ಕೆ ನಾವು ಇಂಗ್ಲೆಂಡ್ಗೋ ಬ್ರಿಟನ್ಗೋ ಓಡೋಗ್ತಾ ಇದ್ದು. ಆದ್ರೆ ಭಾರತೀಯರಂಗ್ ಮಾಡ್ಲಿಲ್ಲ. ಅದಕ್ಕೆ ನಮ್ಮ ಆಧಿಪತ್ಯವನ್ನ ಇವತ್ತು ಸ್ಥಾಪಿಸ್ಬೇಕಾಯ್ತು ಅಂತ ಬರ್ಕೋತಾ ಹೋಗ್ತಾರೆ. ಮುಂದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಮ್ಗೆಲ್ಲ ಗೊತ್ತಿರ್ಬೋದು, 22 ವರ್ಷ 7 ತಿಂಗಳ ಮಹಿಳೆ ವಯಸ್ಸು ಅವಳದು. ಇತಿಹಾಸ ತಜ್ಞರು ಒಬ್ಬೊಬ್ರು ಒಂದೊಂದು ಇತಿಹಾಸವನ್ನ ಸೃಷ್ಟಿಸ್ತಾ ಹೋಗ್ತಾರೆ. ಆದ್ರೆ ಅವಳ ವಯಸ್ಸು 30 ವರ್ಷದಕ್ಕಿಂತ ಮುಂಚೆನೆ ವೀರ ಮರಣವನ್ನ ಅಪ್ತಾ ಹೋಗ್ತಾಳೆ. ತನ್ನ ದತ್ತು ಮಗ ದಾಮೋದರನ್ನ ಬೆನ್ನಿಗೆ ಕಟ್ಕೊಂಡು 100 ಅಡಿ ಕಂದಕಕ್ಕೆ ಧುಮುಕಿ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಕುದುರೆನ ಓಡಿಸ್ತಾಳೆ. ಯಾರಿಗೆ ಎದುರಿದ್ದು ಅಂದ್ರೆ ಬ್ರಿಟಿಷ್ನವರಿಗೆ ಎದುರಿ ಅಲ್ಲ, ತನ್ನ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಭಾರತಕ್ಕೆ ಏನಾದ್ರೂ ಒಂದು ವೀರಪತ್ರನ ಕೊಡುಗೆ ಕೊಡಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಆ ವೀರ ವನಿತೆ ಹೋರಾಟವನ್ನ ಮಾಡ್ತಾಳೆ. ಆದ್ರೆ ಪೀಟರ್ ಅನ್ನುವಂತಹ
ಒಬ್ಬ ಅಧಿಕಾರಿ, ಅದರ ಜೊತೆಗೆ ಬೂಕರ್ ಅನ್ನುವಂತಹ ಒಬ್ಬ ಅಧಿಕಾರಿ ಅವನ ಬೆನ್ನನ್ನ ಹತ್ತು ಬಿಟ್ಟಿರ್ತಾಳೆ. ವೀರ ವನಿತೆಯನ್ನ ಆ ಒಂದು ಶಿರಶ್ಛೇದನವನ್ನ ಬೂಕರ್ನ ನಂತರ ಅವಳನ್ನ ಕೊಲ್ಲಲ್ಪಡುತ್ತೆ. ಅವತ್ತು ಗುಂಡೇಟಿಗೆ, ಬ್ರಿಟಿಷರ ಗುಂಡೇಟಿಗೆ ತಲೆನ ಕೊಟ್ಟಂತಹ ಆ ಒಂದು ವೀರ ವನಿತೆ ರಣಭೂಮಿಗೆ ಜೀವನ್ಮರ ಹೋರಾಟವನ್ನ ಮಾಡಬೇಕಾದ್ರೆ ಅವನ ಒಬ್ಬ ಸೇನಾನಿ ಕೇಳ್ತಾರೆ, ತಾಯಿ ನಿನ್ನ ಕೊನೆ ಆಸೆ ಏನಿದೆ ತಿಳಿಸ್ಬಿಡು, ನಾನು ಅದನ್ನ ನೆರವೇರಿಸ್ತೀನಿ ಅಂತ ಕೇಳ್ಕೊತಾಳೆ. ಆದ್ರೆ ಆ ವೀರ ವನಿತೆ ಕೊನೆಯದಾಗಿ ಕೇಳಿದ್ದೇನು ಗೊತ್ತಾ? ಎಲ್ಲಿ ಭಾರತದಲ್ಲಿ ಬ್ರಿಟಿಷ್ನವರು ಅಧಿಪತ್ಯವನ್ನು ಸ್ಥಾಪಿಸಿಲ್ವೋ, ಎಲ್ಲಿ ಭಾರತದಲ್ಲಿ ಬ್ರಿಟಿಷ್ನವರು ತಮ್ಮ ಸಾಮ್ರಾಜ್ಯವನ್ನ ಹಿಡಿದಿಟ್ಕೊಂಡಿಲ್ವೋ ಅಂತ ಜಾಗದಲ್ಲಿ ನನ್ನನ್ನ ಅಂತ್ಯ ಸಂಸ್ಕಾರ ಮಾಡಿಬಿಡು ಅಂತ ಕೇಳ್ಕೊತಾಳೆ. ಪುರುಷ ಪ್ರಧಾನ ಸಮಾಜದಲ್ಲಿ ಕೇವಲ ಪುರುಷರಷ್ಟೇ ಸ್ವಾತಂತ್ರ್ಯದ ಕೊಡುಗೆಯನ್ನು ಕೊಟ್ಟಿಲ್ಲ, ಸ್ತ್ರೀಯರು ಸಹ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದ ನಾವು ನೋಡಬಹುದು. 1931 ಮಾರ್ಚ್ 24ನೇ ತಾರೀಕು ನಾವೆಂದೂ ಮರೆಯಲಾಗದ ದಿನ ಅದು. ಲಾಹೋರ್ ಜೈಲಿನಲ್ಲಿ 24 ವರ್ಷದ ಕಾರಣ, 2 ವರ್ಷದ ಕಾರಣ, 23 ವರ್ಷದ ಕಾರಣ ಅದು ಯಾರು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಮಾರ್ಚ್ 24ನೇ ತಾರೀಕು 1931ನೇ ತಾರೀಕು ಸಾರ್ವಜನಿಕವಾಗಿ ಅವನನ್ನ ಗಲ್ಲಿಗೇರಿಸಬೇಕು ಅನ್ನುವಂತಹ ಅಪ್ಪಣೆ ಆಗಿರುತ್ತೆ. ಆದ್ರೆ ಬ್ರಿಟಿಷ್ನವರು ಎದ್ದು ಬಿಟ್ಟು ಎಲ್ಲಿ ಅನ್ನುವಂತಹ ಒಂದು ಗಮನವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾರ್ಚ್ 1931 ಮಾರ್ಚ್ 23ನೇ ತಾರೀಕು ಅವತ್ತು ಗಲ್ಲಿಗೇರಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ರೆ ಅದು ಜೈಲಿನಲ್ಲಿ ಅವ್ರನ್ನ ಮರಣವನ್ನ ಒಪ್ಪಬೇಕಾಗುತ್ತೆ. ಚರಣ್ ಸಿಂಗ್ ಅನ್ನುವಂತಹ ಒಬ್ಬ ಜೈಲರ್ ಅಧಿಕಾರಿ ಬಂದು ಕೇಳ್ತಾನೆ, ಭಗತ್ ಸಿಂಗ್ ನಾಳೆ ಹಾಕ್ಬೇಕಾಗಿದ್ದಂತ ಗಲ್ಲನ್ನ ಇವತ್ತೇ ಆಗ್ತಾ ಇದೆ ಕಣೋ, ನೀನು ಕೊನೆ ಆಸೆ ಏನು ಅಂದಾಗ ಅವನೊಂದು ಮಾತು ಹೇಳ್ತಾನೆ, ರೆಮಿನಿಸ್ ಆಫ್ ದ ಲೇನ್ ಅನ್ನುವಂತಹ ಒಂದು ಗ್ರಂಥ ಓದ್ತಾ ಇದ್ದೀನಿ, 1 ಅಧ್ಯಾಯವನ್ನ ಓದ್ಬಿಟ್ಟಿದ್ದೀನಿ, ಇನ್ನು 2ನೇ ಅಧ್ಯಾಯ ಬಾಕಿ ಇದೆ, ಅದು ಓದಿ ಮುಗಿಸ್ಬಿಡ್ತೀನಿ, ನಾನು ತಯಾರಿಯಾಗಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಮುಗಿಸಿ ಆಚೆಗೆ ಬಂದಂತವರು 3 ಜನ ತಪ್ಕೋತಾರೆ. ಗಟ್ಟಿಯಾಗಿ ತಪ್ಕೊಂಡು ಸಾವಿಗೆ ಎದುರಲಿಲ್ಲ ಅವ್ರು ಹೇಳ್ತಾರೆ, ರಂಗ್ ಬಸಂತಿ ಚೋಲ, ರಂಗ್ ಬಸಂತಿ ಚೋಲ ಅಂತಾರೆ. ರಂಗ್ ಬಸಂತಿ ಅನ್ನುವಂಥದ್ದು ಕೇಸರಿ ಬಣ್ಣ, ತ್ಯಾಗಕ್ಕೆ ಸಮಾನವಾಗಿರುವಂಥದ್ದು. ಭಾರತ ಮಾತೆಗೆ ಹೇಳ್ತಾರೆ, ನನ್ನನ್ನ ನಾನು ತ್ಯಾಗವನ್ನ ಬಲಿದಾನವನ್ನ ಕೊಡ್ತಾ ಇದ್ದೀನಿ, ಕೇವಲ ಅಲ್ಲಿದ್ದಂತಹ ಭಾರತ ಮಾತೆಗಲ್ಲ, ಜೈಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾರೆ, ನನ್ನನ್ನ ತ್ಯಾಗವಾಗಿ ನನ್ನನ್ನ ಸಮರ್ಪಿಸ್ಕೊತಾ ಇದ್ದೀನಿ, ನೀವು ರೆಡಿ ಆಗಿರಿ. ಯಾವುದಕ್ಕೋಸ್ಕರ? ತಯಾರಿ ಆಗಿರ್ಬೇಕಾಗಿರುವಂಥದ್ದು ಭಾರತ ಮಾತೆಯ ತ್ಯಾಗಕ್ಕೋಸ್ಕರ ಅನ್ನುವಂಥದ್ದು. ಅವರು ಒಂದಿಷ್ಟು ಕಿಂಚಿತ್ತು ಎದುರದೆ 1931 ಮಾರ್ಚ್ 23 7:29 ಭಗತ್ ಸಿಂಗ್, ರಾಜ್ಗುರು, ಸುಖದೇವರನ್ನ ಮೋಸದಿಂದ ಗಲ್ಲಿಗೇರಿಸ್ಬಿಡ್ತಾರೆ. ಕಾಶಿ ನಮ್ಗೆಲ್ಲ ಗೊತ್ತಿರಬಹುದು. ವಾರಣಾಸಿಯಲ್ಲಿ ಅವತ್ತಿನ ಕಾಲದಲ್ಲಿ ಸ್ವಾಮೀಜಿಯ ಮುಖೇನ ನಾವು ವಿದ್ಯಾಭ್ಯಾಸವನ್ನು ಕಲಿಬೇಕಾಗಿತ್ತು. 12 ವರ್ಷದ ಒಬ್ಬ ಬಾಲಕ ವಿದ್ಯಾಭ್ಯಾಸವನ್ನು ಕಲಿತಾ ಇರ್ಬೇಕಾದ್ರೆ ಆಚೆ ಕಡೆ ಹೊರಗಡೆ ಒಂದು ಶಬ್ದ ಅವನಿಗೆ ಕೇಳಿಸ್ತಾ ಇರುತ್ತೆ. ಬಹುಶಃ ಬೆಳಗಿಂದ ನಾವು ಅದನ್ನೇ ಕೇಳ್ತಾ ಇದ್ದೀವಿ, ಒಂದೇ ಮಾತರಂ, ಒಂದೇ ಮಾತರಂ. ತನ್ನ ಗುರುಗಳ ಹತ್ರ ಕೇಳ್ಕೊತಾನೆ, ಗುರುಗಳೇ ನಾನು ಏನಾದ್ರೂ ಆ ಒಂದು ಸಭೆಗೆ ನಾನು ಭಾಗವಹಿಸಬಹುದಾ ಅಂತ ಕೇಳಿದಾಗ ಆ ಗುರು ಪ್ರೀತಿಯಿಂದ ಹೇಳ್ತಾರೆ, ಹೋಗು ಭಾಗವಹಿಸು ಅಂತ ಕೇಳ್ತಾರೆ. ಆಚೆಗೆ ಹೋಗಿ ಭಾಗವಹಿಸಿ ಬಂದಂತಹ ವಿದ್ಯಾರ್ಥಿಯನ್ನ ನೋಡ್ತಾರೆ. ಆ ವಿದ್ಯಾರ್ಥಿ ಗಮನವಿಟ್ಟು ನೋಡುವಂತಹ ಸಂದರ್ಭದಲ್ಲಿ ಆ ಬ್ರಿಟಿಷ್ ತನ್ನ ಗುರುಗೂ ಸಹ ಚಡಿಯೇಟನ್ನ ಹೊಡಿತಾ ಇರೋದನ್ನ ಕಣ್ಣಿಂದ ನೋಡಕ್ಕಾಗದಲೆ, ಗುರುಗಾದ ಅವಮಾನವನ್ನ ತಾಳಕ್ಕಾಗದಲೆ ಕೆಳಗಡೆ ಬಿದ್ದಿದ್ದ ಒಂದು ಕಲ್ಲನ್ನು ತೆಗೆದು ಆ ಬ್ರಿಟಿಷ್ ಅಧಿಕಾರಿಯ ತಲೆಗೆ ಹೊಡೆದೇ ಬಿಡ್ತಾರೆ. ರಕ್ತ ಚಿಮ್ಮುತ್ತೆ. ಆ ಬ್ರಿಟಿಷ್ ಅಧಿಕಾರಿ ಆ ಮಗುವನ್ನ ಬಂಧಿಸಕ್ಕೆ ಹೇಳ್ತಾರೆ. ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಅವನು. ಬೆಳಗಿನ ಜಾವ ಅಲ್ಲಿವರೆಗೂ ಕಾದು ಕುಳಿತು ಆ ಹುಡುಗನನ್ನ ಕರ್ಕೊಂಡ್ಬಂತಾರೆ. ಜೈಲಿಗೆ ಕರ್ಕೊಂಡ್ಬಂದು ಮ್ಯಾಜಿಸ್ಟ್ರೇಟರ್ ಮುಂದೆ, ಕೋರ್ಟ್ ಮುಂದೆ ನಿಲ್ಲಿಸ್ತಾರೆ. ಅವತ್ತಿನ ಬ್ರಿಟಿಷ್ ನ್ಯಾಯಾಧೀಶ ವಿಚಾರಣೆ ಮಾಡ್ತಾರೆ. ಕೇಳ್ತಾರೆ, ನಿನಗೆ ವಯಸ್ಸೆಷ್ಟು ಅಂತ ಕೇಳ್ತಾರೆ. 12 ವರ್ಷದ ತರುಣ. 12 ವರ್ಷದ ತರುಣದಲ್ಲಿ ಎಂತಹ ಸ್ವಾತಂತ್ರ್ಯ ಅಭಿಮಾನ ಹೋರಾಟದ ಕಿಚ್ಚು ಹೆಂಗಿತ್ತು ಅನ್ನೋದನ್ನ ಒಂದ್ಸಲ ವಿಚಾರ ಮಾಡಿ ನೋಡಿ ನೀವು. ಆ ಮಗು ಒಂದೇ ಒಂದು ಮಾತು ಹೇಳ್ತಾನೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಮಗು ಹೇಳ್ತಾನೆ, ಆಜಾದ್ ಅಂತ ಹೇಳ್ತಾನೆ. ನಿನ್ನ ತಂದೆ ಹೆಸರೇನು ಅಂತ ಕೇಳ್ತಾರೆ. ತಂದೆ ಹೆಸರು ತಿವಾರಿ ಅಂತ ಹೇಳಲ್ಲ, ಸ್ವಾಭಿಮಾನ ಅಂತ ಹೇಳ್ತಾನೆ.
ಪ್ರತಿಯೊಬ್ಬ ಮಗುವಿನ ಮನಸ್ಸಿನಲ್ಲಿ ಹೇಗಿದೆ ನೋಡಿ, 12 ವರ್ಷದ ಮಗುವಿನಲ್ಲಿ ಮನಸ್ಸಿನಲ್ಲಿರುವಂಥ ಸ್ಥಿತಿ ಹೇಗಿದೆ ನೋಡಿ. ತನ್ನ ತಂದೆ ಹೆಸರು ಹೇಳ್ತಾ ಇಲ್ಲ, ಸ್ವಾಭಿಮಾನ, ದೇಶಕ್ಕೋಸ್ಕರ ಸ್ವಾಭಿಮಾನ ಅನ್ನುವಂಥದ್ದನ್ನ ಇಲ್ಲಿ ಕೂಗನ್ನ ಕೇಳಿಸ್ತಾ ಇದೆ. ನಿನ್ನ ಊರು ಯಾವುದು ಅಂತ ಕೇಳಿದಾಗ ಭಾರತ ಮಾತೆ ಅಂತ ಹೇಳ್ತಾರೆ. ಇದೇ ನನ್ನ ಭಾರತ ನನ್ನ ಊರು ಅನ್ನುವಂಥದ್ದು ಹೇಳ್ತಾನೆ. ಇದನ್ನ ಕೇಳ್ಕೊಂಡಂತಹ ಬ್ರಿಟಿಷ್ ಅಧಿಕಾರಿ ಮ್ಯಾಜಿಸ್ಟ್ರೇಟರ್ ಶಿಕ್ಷೆ ಏನ್ ಕೊಡ್ತಾರೆ ಗೊತ್ತಾ? 12 ವರ್ಷಕ್ಕೆ 1 ವರ್ಷದ ಒಂದರಂತೆ ಒಂದೊಂದು ಚಡಿ ಏಟನ್ನು ಕೊಡ್ತಾರೆ ಆ ಹುಡುಗನಿಗೆ. ಎಲ್ಲಿಗೆ? ಕೆಳಗಿನ ಪುಸ್ತಕ್ಕೆ ಹೊಡೆದಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಒಂದೊಂದು ಏಟಿನಲ್ಲೂ ನಾವು ಬಹುಶಃ ಆಗಿದ್ರೆ ಅಮ್ಮ ಅಪ್ಪ ಅಂತ ಕಿರ್ಚ್ಕೊಂಡ್ಬಿಡ್ತಿದ್ದು ಅಂತ ಅನ್ಸುತ್ತೆ. ಆ ಹುಡುಗನ ಬಾಯಲ್ಲಿ ಬಂದಿದ್ದು ಒಂದೇ ಮಾತರಂ ಜೈ ಹಿಂದ್, ಒಂದೇ ಮಾತರಂ ಜೈ ಹಿಂದ್. 12 ಚಡಿ ಏಟಿನ ನಂತರ ನೋಡ್ತಾರೆ ಆ ಹುಡುಗನ ಪುಷ್ಟಭಾಗದಲ್ಲಿ ಹಾಕಿದಂಥ ಬಟ್ಟೆ ರಕ್ತ ಮಾಂಸಗಳಿಂದ ಕಿತ್ತೋಗಿದೆ. ಇಡೀ ಕೋರ್ಟಿನ ಸಭಾಂಗಣದೆಲ್ಲ ರಕ್ತಮಯ ಆಗಿದೆ. ಒಂದೇ ಒಂದು ಚೂರು ಎದೆಗುಂದಿಲ್ಲ. ಮುಗುಳ್ನಗುತ್ತಾ ನಿಂತಿರ್ತಾನೆ ಆ ಹುಡುಗ. ಬ್ರಿಟಿಷ್ ಅಧಿಕಾರಿ ಜಡ್ಜ್ ಹೇಳ್ತಾರೆ, ಆ ಹುಡುಗನಿಗೆ ಒಂದು ಟವಲ್ ಕೊಟ್ಬಿಡಿ, ಟವಲ್ ಅಂತ ಹೇಳ್ತಾರೆ. ಆ ಹುಡುಗನಿಗೆ ಕೊಟ್ಟು ಆ ಕೆಳಗಿನ ಭಾಗಕ್ಕೆ ಟವಲ್ ಸುತ್ಕೋ ಅಂತ ಹೇಳ್ತಾರೆ. ಆ ಹುಡುಗ ನಿರಾಕರಿಸ್ತಾನೆ. 1.5 ರೂಪಾಯಿ, $1.50, 1.5 ರೂಪಾಯಿಯನ್ನು ಕೊಟ್ಬಿಟ್ಟು ಇದನ್ನ ನೀನು ಆಸ್ಪತ್ರೆ ಖರ್ಚಿಗೆ ಉಪಯೋಗಿಸ್ಕೊ ಅಂದಾಗ ಆ ಮಗು ಆ 1.5 ರೂಪಾಯಿಯನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ ಗೊತ್ತಾ? ಆ ಕೋರ್ಟ್ ಜಡ್ಜ್ ಮುಖದ ಮೇಲೆ ಎಸ್ತು ತಗೊಂಡೋಗಿ ಕೊಡು ನಿನ್ನ ರಾಣಿ ವಿಕ್ಟೋರಿಯಾ ದೇವಿಗೆ ಅಂತ ಹೇಳ್ತಾನೆ. ಇದು ಭಾರತೀಯರು ಕೊಟ್ಟಂತಹ ಭಿಕ್ಷೆ ಅಂತ ಹೇಳು ಅಂತಾನೆ. ನೋಡಿ, 12 ವರ್ಷದ ಯುವಕನಲ್ಲಿ ಈ ರೀತಿ ಒಂದು ಸ್ವಾತಂತ್ರ್ಯದ ಕಿಚ್ಚು ಇತ್ತು ಅಂದಾಗ ನಾವೆಲ್ಲರೂ ಈ ದಿನವನ್ನು ಅವರ ಮರು ಹುಟ್ಟು ಅಂತಲೇ ಅನ್ಕೋಬೇಕು. ನಾವೆಲ್ಲರೂ ಸಹ ಈ ಒಂದು ದಿನ ನಾವು ಮಾತಾಡ್ತೀವಿ, ವಿದ್ಯಾಸಂಸ್ಥೆಯಲ್ಲಿ ನಾವು ಹೇಳ್ಬೋದು, ಅನೇಕ ಮಕ್ಕಳುಗಳನ್ನ ನಾವು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಆದರೆ ಒಂದು ಹೆಜ್ಜೆನ ಭಾರತದ ಕಡೆಗೆ ಮಕ್ಕಳನ್ನ ಹಾಕುವಂತೆ ಮಾಡಿಕೊಳ್ಳುವಂಥದ್ದು ದಯವಿಟ್ಟು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಅವರಲ್ಲಿ ಒಂದಿಷ್ಟು ದೇಶ ಪ್ರೇಮವನ್ನು ಬೆಳೆಸಿದ್ರೆ ಇನ್ನೊಂದ್ಸಲ ಯಾವ ದೇಶನೂ ನಮ್ಮ ದೇಶದ ಮೇಲೆ ಬಂದು ಬ್ರಿಟಿಷರಂತ ಅಧಿಕಾರ ಸ್ಥಾಪಿಸಲ್ಲ, ನಿಜವಾಗ್ಲೂ ಆಗಲ್ಲ. ಆದರೆ ಇವತ್ತು ನೋಡಿ, ನಾವೆಲ್ಲರೂ ನಿಸರ್ಗದ ಮುಂದೆ ಸೋತೋಗ್ಬಿಟ್ಟಿದ್ದೀವಿ. ಮುಖ ಗ್ಲೌಸನ್ನು ಉಚ್ಕೊಂಡಿದ್ದೀವಿ. ತಾಯಿ ನಿಸರ್ಗ ದೇವತೆ, ನಾವು ಮಾಡಿದ ಅನ್ಯಾಯಕ್ಕೆ ನಿನಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಗ್ಲೌಸ್ ಹಾಕೊಂಡಿದ್ದೀವಿ ನೋಡಿ. ಆದರೆ ಎಲ್ಲರೂ ಸಹ ಬೇರೆಯವರ ಕೈಗೊಂಬೆಯಾಗಿ ಬದುಕಬೇಕಾಗುತ್ತೆ. ನಮ್ಮಲ್ಲಿ ಒಗ್ಗಟ್ಟು, ಸ್ವಾತಂತ್ರ್ಯತನ, ಸಮಾನತೆಯ ಬಾಳ್ವೆ ಇಲ್ಲ ಅಂದರೆ ನಮ್ಮನ್ನು ನಾವೇ ಆಳ್ಕೋಬೇಕಾಗುತ್ತೆ. ದಯವಿಟ್ಟು ಒಂದಂತೂ ನಿಜ, ನಾವೆಲ್ಲರೂ ಸಹ ಒಂದಿಷ್ಟು ಶಿಕ್ಷಣದ ಜೊತೆಗೆ ಮಗುವಿಗೆ ದೇಶ ಪ್ರೇಮ, ಇಂತಹ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಡಿದಂತಹ ವೀರ ಸೇನಾನಿಗಳನ್ನು ನಾವು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸಣ್ಣ ಭಾಷಣಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರವನ್ನು ತಿಳಿಸ್ತೀನಿ. We indeed shed hearing his words. Thank you, Mr. Pradeep, for making us realize the sacrifice of the freedom fighters. Now, let me call upon Ms. Srisha and Ms. Rosalie to sing about the soldiers who are ready all the time to fight and give sacrifices for the safety of our country. सलाम शहीदों को जो खो गए, सलाम शहीदों को जो खो गए, वतन को जगा कर जो खुद सो गए। सलाम शहीदों को जो खो गए, वतन को जगा कर जो खुद सो गए। बोले था डले अपनी मौन के पाले, मगर हो गए गोले उनके हवाले। बोले था डले अपनी मौन के पाले, मगर हो गए गोले उनके हवाले। आजादी के बदले जवानी लुटा दी, वतन के लिए जान की बाजी लगा ली। हमारे देश के हो गए, वतन को जगा कर जो खुद सो गए।
सलाम उन शहीदों को जो खो गए, वतन को जगा कर जो खुद सो गए। हिंदू व सिख या मुसलमान थे, सलाम उनको जिनके वो संतान थे। हिंदू व सिख या मुसलमान थे, सलाम उनको जिनके वो संतान थे। सलाम उनको जो बात ये कह गए कि बेटा गया है वतन दूर है। जुदा हो के हमसे वो खो गए, जुदा हो के हमसे वो खो गए। वतन को जगा कर जो खुद सो गए। सलाम उन शहीदों को जो खो गए, वतन को जगा कर जो खुद सो गए। सलाम उन शहीदों को जो खो गए, वतन को जगा कर जो खुद सो गए। वतन को जगा कर जो खुद सो गए। वतन को जगा कर जो खुद सो गए। Thank you, teachers. The song pierced our hearts. Now I request Mr. Ramakrishna to sing a patriotic song. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡದ ವೀರರೆಲ್ಲ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ದುಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆಸೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ನಿಂಪಾಡುವ ಗುಂಗುಳದಲ್ಲಿ ಬಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆ ಇಲ್ಲಿ ಇದೆ, ಒಂದೇ ಮಾತರೆಂಬೆಂಬ ನಾಮದ ಗಂಧವಿದೆ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ.
वन्दे मातरम् वन्दे मातरम् वन्दे मातरम् ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡೆಗ ವೀರರೆಲ್ಲ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಧನ್ಯವಾದಗಳು. We call upon Ms. Sheila to speak about the importance of the day. Good morning, Honorable Chairman, sir, and all dignitaries on the dais and my dear colleagues. I'm thankful for having your attention, and with this, I would like to begin my speech. Independence Day is our Indian national festival. It brings zealous determination, affirmation, and positivity among all of us. It is the 74th Indian Independence Day. On this occasion, we as Indians pay respect to all the leaders who fought bravely for our nation's freedom in the past. Before independence, India was under the British rule. After the Plassey War of 1757, the East India Company started exerting its power over India. Our nation had its first united rebellion against the British power in 1857, but it was an unfortunate event as India defeated back. From then, the Indian rule passed to the British, who ruled our country till India got independence. On 15th August 1947, the day when the provision of the Indian Independence Act of 1947 has passed by the UK Parliament, which transferred legislative sovereignty to the Indians. India retained King George VI as head of the state until its transition to full republican country. Our independence coincided with the partition of India, in which the British India was divided along religious lines into the dominions of India and Pakistan. The partition was accompanied by violent riots and mass casualties and the displacement of nearly 15 million people due to religious violence. But let me remind you all that winning independence was not the end of our struggle. It was just the beginning of our greatest challenge, and that was to make us prosperous. As a citizen of India, we are proud of our glorious past, but also work to make our present and future better than past. We need to make ourselves so capable that we can praise its present, and this can be done only when we work hard for it. And we can work hard only when we have a feeling of patriotism and nationalism in our heart. Patriotism is a very meaningful word, and its meaning changes according to the demand of time. During pre-independence time, patriotism meant to fight against foreign rule, whereas today a true patriot is that a person who gives best of his services in the development, progress and upliftment of the nation as the best human resource. So we should contribute for our great nation. Every citizen of India deserves a prosperous life, and we through the education can help the nation sprung in all its glorious. One individual may die for an idea, but that idea will, after his death, incarnate itself in 1,000 lives. This quote given by Netaji Subhash Chandra Bose, it means that we are the human incarnation of the ideas that our ancestors have thought of. We must strive hard every day of our life for a better India that is prosperous and equal to all its citizens. On this
occasion, I would like to say about some important and bold steps taken by our government, such as National Education Policy. It spells a longer-term vision with far-reaching impact, adding that it will strengthen the culture of inclusion, innovation, and institution in the sphere of education. It is a right step because importing education in the mother tongue has been given emphasis in order to help young minds grow spontaneously. One more important step taken by our government is Atmanirbhar Bharat. India, it has been the tradition that we do not just live for ourselves but work for the well-being of the entire world. India's self-reliance means being self-sufficient without creating distance from the world. India will continue to engage with the world economy through foreign direct investment by maintaining its identity. On this auspicious day, I would like to salute our COVID warriors, those who are providing essential services during this coronavirus pandemic. Even on this historical day, it is the duty of entire nation to salute fallen soldiers of Galvan Valley who laid down their lives defending our leaders. Those worthy sons of Bharat Mata lived and died for national pride. By saluting those pride soldiers, I would like to end my speech. Jai Jawan, Jai Bharat. Thank you. Thank you, Ms. Sheila, for the valuable information. Hindi is one of the most widely spoken languages in the world. Now, we have a Hindi patriotic song by Ms. Rosalie. मेरा मुल्क मेरा देश मेरा ये वतन, चांद का नदी का प्यार का चमन। मेरा मुल्क मेरा देश मेरा ये वतन, चांद का नदी का प्यार का चमन। इसके वास्ते निसार है मेरा तन मेरा मन। ए वतन ए वतन ए वतन, जानम जानम जानम। ए वतन ए वतन ए वतन, जानम जानम जानम। मेरा मुल्क मेरा देश मेरा ये वतन, शांति का उन्नति का प्यार का चमन। इसकी मिट्टी से बने तेरे मेरे ये वतन,
जिसकी धरती तेरे मेरे पास पे गगन, जिसने ही सिखाया हमको जीने का चलन, जीने का चलन। इसके वास्ते निसार है मेरा तन, मेरा मन। ए वतन, ए वतन, ए वतन, जाने मन, जाने मन, जाने मन। ए वतन, ए वतन, ए वतन, जाने मन, जाने मन, जाने मन। मेरा मुल्क, मेरा देश, मेरा ए वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कौन कौन अपने देश का सजाएंगे। इसमें भाग जिंदगी का होंगे सब लगन, होंगे सब लगन। इसके वास्ते निसार है मेरा तन, मेरा मन। ए वतन, ए वतन, ए वतन, जाने मन, जाने मन, जाने मन। ए वतन, ए वतन, ए वतन, जाने मन, जाने मन, जाने मन। मेरा मुल्क, मेरा देश, मेरा ए वतन, शांति का उन्नति का प्यार का चलन। मेरा मुल्क, मेरा देश, मेरा ए वतन, शांति का उन्नति का प्यार का चलन। Patriotic song encourages us to do something good for our nation. Thank you very much, Ms. Rosalie. Today, we cherish the ones who made our independence possible. Freedom is hard to get, but we are blessed to have it. And now I would like to call upon Ms. Ruby Margaret to deliver a speech on responsible citizen. Sri M. Chidanand, Academic Administrator Sri Nagaraj, heads of various wings, dear colleagues and my dear children, a very happy Independence Day. Today I would like to share a few of my thoughts with you. Each one of you, for a moment, just imagine yourself to be the victims of slavery and discrimination. 74 years ago, that was the condition of our ancestors. They fought together hand in hand to bring whatever we are enjoying today. On this auspicious day, let us remember all those great heroes and have a pledge that we will do whatever possible for our nation. Dear children, this Independence Day, we may not be at hand distance, but we are all fighting against this pandemic together, and I am sure that we will overcome it soon. Every time, wear a mask, wash your hands, or you are stopping to go out and play with your friends. You are being a hero and helping your nation or protecting your nation from this pandemic. You should grow to be responsible citizens. How can you do that? Let me tell you, children, you are attending your online classes at home. Make the best use of it. Obey your parents. Help your parents at home. Clean your home and your surroundings. Do exercises regularly. Develop your skills and talents like acting, singing, dancing,
or public speaking. Set your goals every day. Have a daily plan and follow it. Children, you are our dream, you are our hope, and you are the building blocks of our nation. Grow in love and concern for others, because our forefathers brought freedom not for just a part of the society, but for the nation. You may not be doing whatever I said now, but it's not late. Let's start today, because all these little things that you do will help you to become a responsible citizen. I will conclude my speech with a simple sentence. Be the change what you want to see in this world. Once again, Happy Independence Day. Jai Hind. Thank you. Thank you, madam, for your meaningful speech. Let's all celebrate the great freedom with a group song by Miss Sharada and group. ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ. ಆಹಾ ಕಾಣಂತೆ, ಅವ ಕ್ರೈಸ್ತನು ಇವ ಮುಸಲನು, ಈ ಹಿಂದುವು ಬೇರಂತೆ. ಇವ ದಕ್ಷಿಣದವ ಅವ ಉತ್ತರದವ, ಇವ ಸಿಖ್ಖನು ಕಾಣಂತೆ, ಅವ ಕ್ರೈಸ್ತನು ಇವ ಮುಸಲನು, ಈ ಹಿಂದುವು ಬೇರಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ. ಆಡುವುದದು ಒಂದಾಗಿರೆ ಮಾಡುವುದೇ ಬೇರೊಂದು, ನಡೆ ನುಡಿಯಲ್ಲಿ ಹವೇದವು ನೂರು ಮತ್ತೊಂದು. ಆಡುವುದದು ಒಂದಾಗಿರೆ ಮಾಡುವುದೇ ಬೇರೊಂದು, ನಡೆ ನುಡಿಯಲ್ಲಿ ಹವೇದವು ನೂರು ಮತ್ತೊಂದು. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡು
so much, Ms. Sharada and team, for your wonderful singing. India is a country which perfectly demonstrates unity in diversity. People of diverse religions, cultures and castes have been living together. Here is a skit for you to understand the depth of unity in diversity. أشهد أن لا إله إلا الله أشهد أن لا The eye that is there in India, making nation first, definitely we will reach the Roman #1 position in the world. So once again, happy 74th Independence Day celebration to one and all. May India live long, live forever. Jai Bharat Mata ki. Jai.